ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವ್ಲಾಗ್. ಸೊ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ಸೂಪರ್. ಆ್ಯಂಡ್ ಇವತ್ತು ಮಂಗಳವಾರ. ಸೊ ಬೆಳಗ್ಗೆ ಎದ್ದು ಏನೇನೆಲ್ಲ ಇದೆ ಅದನ್ನೆಲ್ಲ ಮುಗಿಸ್ಕೊಂಡೆ. ಮೀನ್ಸ್ ಹೊರಗಡೆ ರಂಗೋಲಿ ಆಗಿರ್ಬೋದು, ಮತ್ತು ರಿಚುವಲ್ಸ್ ಆಗಿರ್ಬೋದು, ಕಸ ಹೊಡೆದು ನೆಲ ಒರೆಸಿ, ಆ್ಯಂಡ್ ಅದ್ರ ಜೊತೆ ಅದಕ್ಕಿಂತ ಮುಂಚೆ ಒಂದು 5 ನಿಮಿಷ ಮೆಡಿಟೇಷನ್ ಮಾಡಿ. ಬಿಕಾಸ್ ಮೆಡಿಟೇಷನ್ ಬೇಕೇ ಬೇಕು ನನಗಂತೂ. ಯಾಕಂದರೆ ಅನ್ಪೇಯ್ಡ್ ಎಂಪ್ಲಾಯೀಸ್ ನಾವೆಲ್ಲ. ಸೊ ನಮ್ಗೆ ಯಾರೋ ಪೇಯ್ಡ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಅಷ್ಟು ಕೆಲಸ ಇರುತ್ತೆ ಮನೆಯಲ್ಲಿ, ಜವಾಬ್ದಾರಿಗಳಿರುತ್ತೆ. ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಟೆಂಪಲ್ಗೆ ಹೋಗಿ ಬಂದಿದ್ದಾಯಿತು. ಸೊ ಟೆಂಪಲ್ಗೆ ಯಾಕೆ ಹಿಂಗೆ ಅಂತಂದರೆ, ಒಂದು 11 days ಹೇಳಿದ್ದಾರೆ, ಟೈಮ್ ತುಂಬ ಖರಾಬ್ ಇದೆ ಅಂತೆ. ಇದನ್ನೆಲ್ಲ ನಂಬ್ತೀರಾ ಅಂತ ಹೇಳ್ಬೋದು, ಬಟ್ ನಾನು ನಂಬ್ತೀನಿ. ಸೊ ಕೆಲವೊಂದಷ್ಟು ನಂಬ್ತೀನಿ, ತುಂಬ ತೀರಾ ನಂಬಲ್ಲ, ಕೆಲವೊಂದಷ್ಟು ಪರ್ಟಿಕ್ಯುಲರ್ ಆಗಿ ನಂಬ್ತೀನಿ ಅಷ್ಟೇ. ಅದಕ್ಕೋಸ್ಕರ ಟೆಂಪಲ್ಗೆ ಹೋಗಿ ಬಂದೆ. ಟೆಂಪಲ್ಗೆ ಹೋಗಿ ಬಂದಿದ ತಕ್ಷಣ ಮತ್ತೆ ಇನ್ನೇನು ಚಿಟ್ಟಿಗೆ ಬಿಸ್ಕೆಟ್ ಕೊಟ್ಟು, ಅಂದರೆ ಓರಿಯೋ ಬಿಸ್ಕೆಟ್ ತಿಂತಾ ಇದ್ದಾನೆ ಇತ್ತೀಚೆಗೆ ಜಾಸ್ತಿ ಇಷ್ಟಪಟ್ಟು. ಹಾಲು ಬಿಸ್ಕೆಟ್ ಕೊಟ್ಟೆ. ದೆನ್ ನಾನು ಬಿಸಿನೀರು ಕುಡಿದು ಕೂತ್ಕೊಂಡಿದ್ದೀನಿ, ಇನ್ನೂ ತಿಂಡಿ ಮಾಡಿಲ್ಲ. ಮಿಂಚು ಮಲ್ಕೊಂಡಿದ್ದಾಳೆ. ನಮ್ಮ ಬಾರದೊಳಗಡೆ ಎದ್ದಿದ್ಲು. ಜಯಂತ್ ಅವಳನ್ನ ಆಟ ಆಡಿಸ್ತಾ ಇದ್ರು. ಬಂದ ತಕ್ಷಣ ಹಾಲು ಕುಡಿಸಿ ಸ್ವಲ್ಪ ಹೊತ್ತು ಆಟ ಆಡಿಸಿ ಮಲಗಿಸಿದೆ. ಇವಾಗ ಮಿಟ್ಟು ಎದ್ದಿದ್ದಾಳೆ, ಅವಳು ಕೂಡ ಫ್ರೆಶ್ ಮಾಡಬೇಕು. ಚಿಟ್ಟಿದ ಆಲ್ರೆಡಿ ಬೆಳಗ್ಗೆನೇ ಸ್ನಾನ ಆಯಿತು. ನನ್ನ ಜೊತೆನೇ ದೇವಸ್ಥಾನಕ್ಕೆ ಬರ್ತೀನಿ ಅಂತೇಳಿ ಅವನು ಕೂಡ ಸ್ನಾನ ಮಾಡಿಕೊಂಡು ನನ್ನ ಜೊತೆನೇ ಇವತ್ತು ದೇವಸ್ಥಾನಕ್ಕೆ ಬಂದಿದ್ದ. ಸೊ ಫ್ರೆಂಡ್ಸ್ ಏನಿಲ್ಲ. ಆಮೇಲೆ ಏನಂತಂದರೆ, ಈ ಮೂಗ್ ಪೊಟ್ಟು ತುಂಬ ಜನ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಸೊ ನಿಮ್ಗೆ ಹೆಂಗೆ ಅನ್ನಿಸ್ತಾ ಇದೆ? ನನಗೆ ಒಪಿನಿಯನ್ ಬೇಕು. ನನಗೆ ಯಾಕೋ ಒಂಥರ ಅನ್ನಿಸ್ತಾ ಇದೆ. ಇಷ್ಟು ದಿನ ಸಣ್ಣದು ಇಟ್ಕೊಂಡಿದ್ದೆ. ಫಸ್ಟ್ ಟೈಮ್ ಆ್ಯಕ್ಚುಲಿ ಈ ಥರದ್ದು ನಾನು ಹಾಕಿರೋದು. ಸೊ ನೋಡೋಣ, ಲೈಫಲ್ಲಿ ಫಸ್ಟ್ ಟೈಮ್ ಇಂಥದ್ದೊಂದು ಹಾಕೋಣ ಅಂತ ಅಂದ್ಕೊಂಡು. ಸೊ ನೋಡಿ, ಡಿಸೈನ್ ಹಿಂಗಿದೆ. ಸೊ ಕೆಲವೊಬ್ರು ಹೇಳ್ತಾ ಇರೋದು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತೇಳಿ, ಕೆಲವೊಬ್ರು ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತೇಳಿ. ಜಯಂತ್ ಕೂಡ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂತಂದರು. ಸೊ ನಿಮ್ಗೆ ಹೆಂಗೆ ಅನಿಸ್ತಾ ಇದೆ? ನನಗೆ ನಿಮ್ಮ ಒಪಿನಿಯನ್ ಬೇಕು. ಹಾಗೆ ಕೆಲವೊಂದಷ್ಟು ಟೀ ಶರ್ಟ್ ಮತ್ತು ನೈಟ್ ಪ್ಯಾಂಟ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ. ಕೆಲವೊಬ್ರು ಕೇಳ್ತಿದ್ರಿ, ಹಾಗಾಗಿ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಇವಾಗ ಹೆಂಗೂ ಎಕ್ಸಸೈಸ್ ಮತ್ತು ಯೋಗ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದಕ್ಕೆ ಈ ಥರ ಪರ್ಚೇಸ್ ಮಾಡಿದ್ದು. ಆಲ್ಮೋಸ್ಟ್ ನಾನು ಟೀ ಶರ್ಟ್ಸು ಮತ್ತು ನೈಟ್ ಪ್ಯಾಂಟ್ಸ್ ಎಲ್ಲ ಯಾವಾಗಲಿಂದನೂ ಹಾಕ್ತೀನಿ, ಸ್ವಲ್ಪ ದಿನ ಆಗಲಿ ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೆ. ಫೀಡಿಂಗಿಗೂ ಕೂಡ ನೈಟ್ ಅಂದರೆ ಈ ಥರ ಟೀ ಶರ್ಟ್ಸ್ ಇದ್ರು ಅಂತ ತುಂಬ ಚೆನ್ನಾಗಿ ಕಾಣ್ತದೆ. ಬಟ್ ಈ ಟೈಮ್ ಹೇಳಬೇಕಂತಂದರೆ, ಈ ಟೀ ಶರ್ಟ್ ನಂಗೆ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆ್ಯಕ್ಚುಲಿ. ಸೊ ಎಷ್ಟು ಸ್ಮೂತ್ ಫ್ಯಾಬ್ರಿಕ್ ಇದೆ ಗೊತ್ತಾ, ಸಖತ್ ಕಂಫರ್ಟಬಲ್ ಇದೆ. ಲಿಂಕ್ ಕೊಟ್ಟಿರ್ತೀನಿ ಕೆಳಗಡೆ, ಒಂದು ಹಾಲ್ ಪ್ಯಾಕ್ ಲಿಂಕ್ ಇರುತ್ತೆ, ಅದ್ರಲ್ಲಿ ಕ್ಲಿಕ್ ಮಾಡಿದ್ರೆ ಈ ಟೈಮಲ್ಲಿ ಅಂದರೆ ಇವಾಗ ಏನೇನೆಲ್ಲ ಪರ್ಚೇಸ್ ಮಾಡಿದ್ದೀನೋ ಕಂಪ್ಲೀಟಾಗಿ ನಿಮಗೆ ಕೊಡ್ತೀನಿ. ಸೊ ಕೊಂಬ ಪ್ಯಾಕಲ್ಲಿ ನಾನು ಆ್ಯಕ್ಚುಲಿ ಪರ್ಚೇಸ್ ಮಾಡಿರೋದು. ಆ ಟೀ ಶರ್ಟ್ಸು ಕ್ವಾಲಿಟಿ ತುಂಬ ಚೆನ್ನಾಗಿದೆ, ಸೀರಿಯಸ್ಲಿ. ನಿಮ್ಗೆ ಇಷ್ಟ ಆಯಿತು ಅಂತಂದರೆ ನೀವು ಪರ್ಚೇಸ್ ಮಾಡಿ. ಇನ್ನೊಂದು ವಿಚಾರ ಏನು ಅಂದರೆ, ನಾನು ಇವಾಗೇನು ಎಕ್ಸಸೈಸ್ ಎಲ್ಲ ಸ್ಟಾರ್ಟ್ ಮಾಡಿದ್ದೀನಲ್ಲ, ಸೊ ತುಂಬ ಜನ ಕಮೆಂಟ್ ಮಾಡ್ತಾ ಇರೋದು ನಾನು ಮಾಡ್ತಾ ಇದ್ದೀನಿ ತೋರಿಸಿ ಅಂತೇಳಿ. ಡೆಫಿನೆಟ್ಲಿ ನಾನು ಮೆಡಿಟೇಷನ್ ಮತ್ತು ಯೋಗ ಮತ್ತು ಎಕ್ಸಸೈಸ್, ಮೇಯ್ನಾಗಿ ಈ ಹೊಟ್ಟೆ ಭಾಗ ಹೋಗಬೇಕು ಅಂತೇಳಿ ತುಂಬ ಜನ ನನಗೆ ಫೋಕಸ್ಡ್ ಆಗಿ ಕಮೆಂಟ್ಸ್ ಮಾಡ್ತಾ ಇರೋದು. ಅದ್ರ ಬಗ್ಗೆನೂ ವಿಡಿಯೋ ಮಾಡ್ತೀನಿ. ನೋಡಿದ್ರೆ ನನ್ನ ಫೇಸ್ ಹೆಂಗೆ ಡಲ್ ಅನ್ನಿಸ್ತಾ ಇದೆ, ತುಂಬ ಡಲ್ ಅನ್ನಿಸ್ತಾ ಇದೆ ಫೇಸ್. ಆ್ಯಕ್ಚುಲಿ ಅದೇನೋ ನಾನೇ ಬಿಟ್ಬಿಟ್ಟಿದ್ದೀನಿ, ಏನೂ ಅಪ್ಲೈ ಮಾಡ್ತಾ ಇಲ್ಲ. ಮಾಯ್ಶ್ಚರೈಸರ್ ಬಿಟ್ಟೆ ಡೇ ಕ್ರೀಮ್ ಕೂಡ ರೇರ್ ಅನ್ನಿಸ್ತಾ ಇದೆ ನನಗೆ. ಅಷ್ಟು ನೆಗ್ಲಿಜೆನ್ಸಿ ಮಾಡ್ತಾ ಇದ್ದೀನಿ. ಯಾಕಂದರೆ ಬಿಸಿಲಲ್ಲಿ ಓಡಾಡಿ ಟ್ಯಾನ್ ತುಂಬ ಆಗ್ತಾ ಇದೆ. ಸೊ ಅದಕ್ಕೆ ನಾನು ಇವತ್ತೊಂದು ಬೆಸ್ಟ್ ಹೋಮ್ ರೆಮಿಡಿ ಟ್ರೈ ಮಾಡ್ತೀನಿ, ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅದು. ಫ್ರೆಂಡ್ಸ್ ಆ್ಯಕ್ಚುಲಿ ಏನಂತಂದರೆ, ಇತ್ತೀಚೆಗೆ ನಾನೇನು ಮದುವೆಗೆಲ್ಲ ಓಡಾಡಿದ್ನಲ್ಲ, ಅವಾಗ ನನಗೊಂದು ಬೆಸ್ಟ್ ಪಾರ್ಟ್ ತುಂಬ ಹೆಲ್ಪ್ ಆಗಿದೆ ಏನು ಗೊತ್ತಾ. ಆ್ಯಕ್ಚುಲಾಗಿ ಲಗೇಜ್ ಬ್ಯಾಗ್ಗಳು ಅಂತಂದಾಗ ತುಂಬ ತಲೆ ಕೆಡುತ್ತೆ. ಅದರಲ್ಲೂ ಈ ನ್ಯೂ ಮಾಮ್ಸ್ ಅನ್ನೋರಿಗೆ ಇನ್ನೂ ತುಂಬ ತಲೆ ಕೆಡುತ್ತೆ. ಏನು ಗೊತ್ತಾ, ನಮ್ಮ ಬ್ಯಾಗಲ್ಲಿ ಆ್ಯಕ್ಚುಲಿ ಮದುವೆಗಿನ ಮುಂಚೆ, ಮಕ್ಕಳಾಗೋದಕ್ಕಿಂತ ಮುಂಚೆ ಏನೇನೆಲ್ಲ ಇರುತ್ತೆ, ಬೇಬಿ ಮೇಕಪ್ ಸಾಮಾನು ಇದು ಇರ್ಬೋದು, ಪೌಡರ್ಸು ಅಥವಾ ಹೇರ್ ಬ್ಯಾಂಡು ಇದೆಲ್ಲ ಇರ್ಬೋದು. ಬಟ್ ಆಫ್ಟರ್ ಬೇಬಿ ಎವ್ರಿ ಮಾಮ್ ಮಸ್ಟ್ ಆ್ಯಂಡ್ ಶುಡ್ ಏನು ಕ್ಯಾರಿ ಮಾಡ್ತಾರೆ ಅಂತಂದರೆ, ಪ್ಯಾಂಪರ್ಸು, ಚಡ್ಡಿಗಳು, ವಾಟರ್ ಬಾಟ್ಲು, ನಿಪ್ಪಲ್ಲು, ಆಮೇಲೆ ಬೇಬಿಯವ್ರದ್ದು ಪೌಡರು, ಆಮೇಲೆ ಕ್ರೀಮು, ರ್ಯಾಷಸ್ ಕ್ರೀಮು, ಸೊ ಬಟ್ಟೆಗಳು ಎಮರ್ಜೆನ್ಸಿ ಇರಲೇಬೇಕಲ್ವಾ. ಸೊ ಹೀಗೆ ನಾವು ಕ್ಯಾರಿ ಮಾಡ್ತಾ ಇರ್ತೀವಿ. ಬಟ್ ನಮಗೆ ಆ್ಯಸ್ ಇಟ್ ಇಸ್ ಸೇಮ್ ನಮಗೆ ಪರ್ಫೆಕ್ಟ್ ಆಗುವಂಥ ಮಾಮ್ಸ್ ಬ್ಯಾಗ್ ಯಾವುದು ಸಿಗ್ತಿರಲ್ಲ. ಹಾಗೆ ನನಗೆ ಈ ಟೈಮಲ್ಲಿ ತುಂಬ ಹೆಲ್ಪ್ ಆಗಿದ್ದು ಅಂತಂದರೆ, ನಾನು ಬ್ಯಾಗ್ ತೋರಿಸ್ತೀನಿ. ಆ್ಯಕ್ಚುಲಿ ಈ ಬ್ಯಾಗ್ ಏನಿದೆ ನನಗಂತೂ ಸಖತ್ ಯೂಸ್ಫುಲ್ ಆಯಿತು, ಹಾಗಾಗಿ ನಿಮಗೆ ತೋರಿಸ್ತಾ ಇರೋದು. ಸೊ ಫ್ರೆಂಡ್ಸ್, ಇದು ಆ್ಯಕ್ಚುಲಿ ಬ್ರ್ಯಾಂಡೆಡ್ ಆಗಿರುತ್ತೆ. ಹಾಗೆ ಇಂಡಿಯಾದಲ್ಲಿ ಬೆಸ್ಟ್ ಬ್ರ್ಯಾಂಡೆಡ್ ಜೂಕ್ ಬ್ಯಾಗ್ ಅಂತ ಹೇಳಿ. ಇದ್ರ ಫೀಚರ್ಸ್ ಅಂತ ನನಗೆ ಸಖತ್ ಇಷ್ಟ ಆಯಿತು. ನೀವು ನೋಡ್ತಿದ್ದೀರಾ ಈ ಸೈಜ್ ಯಾವ ಥರ ಇದೆ ಅಂತೇಳಿ. ಒಳಗಡೆ ಮಾತ್ರ ಸ್ಪೇಸ್ ಅಲ್ಟಿಮೇಟ್ ಇದೆ. ಇಲ್ಲಿ ನೋಡಿ, ನಮಗೆ ಇಲ್ಲಿ ಸೈಡ್ ಜಿಪ್ಪರ್ಸ್ ಇದೆ, ಮತ್ತೆ ಪೌಚಸ್ ಇದೆ, ಮತ್ತೆ ವಾಟರ್ ಬಾಟಲ್ ಇಟ್ಕೊಳ್ಳೋದಕ್ಕೆ ಸ್ಪೇಸ್ ಕೂಡ ಇದೆ. ಮತ್ತೆ ಇದು ಕಂಪ್ಲೀಟ್ ಒಳಗಡೆ ಇರೋ ಕ್ಲಾತ್ ಎಲ್ಲ ವಾಟರ್ ರೆಸಿಸ್ಟೆನ್ಸ್ ಆಗಿರುತ್ತೆ. ಜೊತೆಲಿ ನಮಗೆ ಸೈಡ್ ಜಿಪ್ ಕೂಡ ಇದೆ. ಇಲ್ಲೊಂದು ಎಕ್ಸ್ಟ್ರಾ ಕ್ಯಾರಿ ಮಾಡ್ಬೋದು, ಆ್ಯಂಡ್ ಇಲ್ಲೂ ಕೂಡ ಎಕ್ಸ್ಟ್ರಾ ಕ್ಯಾರಿ ಮಾಡ್ಬೋದು. ನಾನು ಟೋಟಲ್ ಇದನ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ಕೊಂಡಿದ್ದೀನಿ ಅಂತಂದರೆ, ನಂದು ಕೂಡ 2 ಜೊತೆ ಬಟ್ಟೆ ಇದರಲ್ಲೇ ಇಟ್ಕೊಂಡು ಹೋಗಿದ್ದು ನಾನು. ಸೊ ನೋಡ್ತಿದ್ದೀರಲ್ಲ ಸ್ಪೇಷಿಯಸ್ ಹೆಂಗಿದೆ ಅಂತೇಳಿ. ಸೊ ಫೈನಲಿ ಹೆಂಗೆ ಹೆಲ್ಪ್ ಆಗುತ್ತೆ ಅಂತಂದರೆ, ನಮ್ಮ ಮಕ್ಕಳಿಗೆ ನಾವು ಈಸಿಯಾಗಿ ಎಲ್ಲಿಗಾದ್ರೂ ಹೊರಟ್ವಿ ಅಂತಂದರೆ
ವಾಟರ್ ಬಾಟ್ಲು, ಬಟ್ಟೆ ಮತ್ತು ಚಾರ್ಜರು ಪ್ರತಿಯೊಂದನ್ನು ಕೂಡ ಇದರಲ್ಲಿ ಕ್ಯಾರಿ ಮಾಡ್ಬೋದು. ಸೊ ನೀವೇನಾದರೂ ಟ್ರೈ ಮಾಡಬೇಕು ಈ ಥರದ್ದು ಬ್ಯಾಗ್ಸ್, ನಮಗೂ ಕೂಡ ನೀಡಿದೆ, ತುಂಬ ಬೇಸತ್ಬಿಟ್ಟಿದ್ದೀರಿ ಈ ಥರ ವಿಚಾರದಲ್ಲಿ ಅಂತಂದರೆ ನಾನು ನಿಮ್ಗೇನು ಡಿಸ್ಪ್ಲೇ ಮಾಡ್ತಾ ಇದ್ದೀನಿ, ಈ ಕೋಡ್ನ ಯೂಸ್ ಮಾಡಿದ್ರೆ ನಿಮಗೆ ಎಕ್ಸ್ಟ್ರಾ ಆಫರ್ ಕೂಡ ಇರುತ್ತೆ. ಆ್ಯಂಡ್ ಡಿಸ್ಕ್ರಿಪ್ಷನ್ನಲ್ಲಿ ಇದ್ರ ಬಗ್ಗೆ ಲಿಂಕ್ ಶೇರ್ ಮಾಡಿದ್ದೀನಿ. ಸೊ ಡೋಂಟ್ ಫರ್ಗೆಟ್ ಟು ಚೆಕ್ಔಟ್. ಸೊ ಚೆಕ್ ಮಾಡಿ, ಖಂಡಿತ ಒಳ್ಳೆ ಆಫರ್ ಪ್ರೈಸಸ್ಸಲ್ಲಿ ಇರುವಂಥದ್ದು ಈ ಬ್ಯಾಗ್ಸ್ ಎಲ್ಲ. ಪ್ರತಿಯೊಬ್ಬರು ಕೂಡ ಈ ಟೈಮಲ್ಲಿ ಮಾತ್ರ ಖಂಡಿತ ಯೂಸ್ ಆಗುತ್ತೆ. ನಾನಂತೂ ತುಂಬ ಇಷ್ಟಪಟ್ಟಿದ್ದೀನಿ. ಆ್ಯಂಡ್ ವೆರಿ ವೆರಿ ಕಂಫರ್ಟಬಲ್, ತುಂಬ ಲೈಟ್ ವೆಯ್ಟ್ ಅಂತ ಅನಿಸುತ್ತೆ. ಹಾಗೆ ಕ್ಯಾರಿ ಮಾಡಿದ್ರೆ ಮಾತ್ರ ರಿಯಲಿ ಅಮೇಝಿಂಗ್ ಅಂತ ಅನಿಸುತ್ತೆ. ಆಮೇಲೆ ಈ ಕ್ವಾಲಿಟಿ ನೋಡಿದ್ರೆ ಬ್ರ್ಯಾಂಡೆಡ್ ಅಂತ ಅಂದಾಗ ನಾವು ಕ್ವಾಲಿಟಿನ ಚೆಕ್ ಮಾಡೋ ವಿಚಾರದಲ್ಲೇ ಇಲ್ಲ. ಸೊ ನೀವು ನೋಡ್ತಾ ಇದ್ದೀರಿ, ಇಷ್ಟು ಅಗಲ ಇದೆ. ನಾನು ಆಲ್ರೆಡಿ ಯೂಸ್ ಮಾಡಿದ್ದೀನಿ ಈ ಬ್ಯಾಗ್ನ. ಸೊ ಇಷ್ಟು ಅಗಲ ಇರೋವಂಥದ್ದು ಮತ್ತು ಸ್ಪೇಷಿಯಸ್ ಅಷ್ಟು ಚೆನ್ನಾಗಿದೆ. ಆ್ಯಂಡ್ ನೋಡಿ ಡಿಸೈನ್ ಎಲ್ಲ ಎಷ್ಟು ರಿಚ್ ಆಗಿದೆ ಅಲ್ವಾ. ನಿಮಗೂ ಕೂಡ ತುಂಬ ಇಷ್ಟ ಆಗುತ್ತೆ, ಚೆಕ್ ಮಾಡಿ. ಇದರಲ್ಲಿ ವೆರೈಟೀಸ್ ಆಫ್ ಡಿಸೈನ್ಸ್ ಇದೆ, ರಿಯಲಿ ವರ್ತಬಲ್. ತಿಂಡಿ ಮಾಡಬೇಕು ಅಂತೇಳಿ ಒಳಗಡೆ ಬಂದಾಗಿ ನೋಡಿದ್ಮೇಲೆ ಆ್ಯಕ್ಚುಲಿ ಅನ್ನ ಉಳಿದಿತ್ತು. ಸೊ ನನಗೆ ಅನಿಸಿದ್ದು ಅನ್ನ ಕೂಡ ಉಳಿದಿದೆ ಮತ್ತು ರಾತ್ರಿ ಉಳಿದಿರೋಂಥ ರಸಮ್ ಮತ್ತು ಪಲ್ಯ ಉಳಿದಿದೆ. ಅದಕ್ಕೆ ಏನು ಮಾಡಬೇಕು ಅಂತ ಯೋಚನೆ ಮಾಡಿದಾಗ ಸಡನ್ನಾಗಿ ಅನಿಸಿದ್ದು ಮುದ್ದೆ ಮಾಡ್ಕೊಂಡು ತಿನ್ನೋಣ ಅಂತ. ಅದಕ್ಕೆ ಮುದ್ದೆ ಮಾಡ್ಕೋಬೇಕು ಅಂತ ಅಂದ್ಕೊಂಡೆ. ನಾನು ನಿಮಗೆಲ್ಲ ಹೇಳ್ತಾ ಇರ್ತೀನಿ, ಸಮ್ಟೈಮ್ಸ್ ನನಗೆ ಯಾವುದಾದ್ರು ತಿನ್ನಬೇಕು ಅಂತ ಅನಿಸಿದ್ರೆ ಅದನ್ನು ಮಾಡ್ಕೊಂಡು ತಿನ್ನಲೇಬೇಕು ಅನ್ನೋ ಥರ ಆಸೆ ಆಗುತ್ತೆ. ಅದು ಬಿಟ್ಟರೆ ತಿಂಡಿನೇ ತಿನ್ನಬೇಕು ಅಂತೇನಿಲ್ಲ. ಆ್ಯಕ್ಚುಲಿ ಮುದ್ದೆ ತಿಂದ್ರೇನಾದರೂ ಸ್ವಲ್ಪ ಆ್ಯಕ್ಟಿವ್ ಆಗಿರ್ತೀನಿ ನಾನು, ಇಲ್ಲ ಅಂತಂದರೆ ಇಲ್ಲ. ಸೊ ಈ ಪಾಪು ಹೊಟ್ಟೆಗಿದ್ದಾಗಿಂದ ಅಂದರೆ 3ನೇ ಪ್ರೆಗ್ನೆನ್ಸಿ ಹೊಟ್ಟೆಲಿ ಬಂದಾಗಿಂದ ನನಗೆ ತುಂಬ ಅಭ್ಯಾಸ ಆಗ್ಬಿಡ್ತು ಮುದ್ದೆ ತಿನ್ನೋದು. ಒಂದು ಮುದ್ದೆ ತಿಂದರೆ ಸಾಕು ಸ್ಟ್ರೆಂತಬಲ್ ಆಗಿರುತ್ತೆ. ಸೊ ಹಾಗೆ ನನ್ನ ಬಾಣ್ತಿಲೂ ಕೂಡ ನಾನು ಎದ್ದು ಇಷ್ಟೆಲ್ಲ ಮಾಡ್ಕೊಳ್ಳೋಕ್ಕೆ ಕಾರಣ ಮುದ್ದೆ ಅಂತಲೇ ಹೇಳ್ಬೋದು. ಸೊ ಮುದ್ದೆ ಹೊಂದಿತ್ತು ಅಂದರೆ ಆರಾಮ್ಸೆ ಇದ್ದು ಬಿಡ್ತೀನಿ ನಾನು. ಅದಕ್ಕೆ ಇವಾಗ ಆ ಥರ ಪ್ಲ್ಯಾನ್ ಮಾಡಿಕೊಂಡು ಎಲ್ಲ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಏನು ಅಂತಂದರೆ ಮಕ್ಕಳಿಗೂ ಕೂಡ ನಾನು ಇವಾಗ ಇತ್ತೀಚೆಗೆ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀನಿ. ನಾನು ಏನು ಮಾಡ್ತೀನೋ ಅದನ್ನು ಕಂಪಲ್ಸರಿ. ಕೆಲವೊಬ್ರು ಹೇಳ್ತಾ ಇರ್ತೀರಿ ನೀವು, ಅಕ್ಕ ಊಟದಲ್ಲಿ ಹಂಗಿರಲಿ ಹಿಂಗಿರಲಿ ಅಂತೇಳಿ. ಬಟ್ ನಾನು ಆದಷ್ಟು ಫೋಕಸ್ ಮಾಡೋದು 3 ಹೊತ್ತಲ್ಲಿ ಯಾವ ಹೊತ್ತು ನಾನು ಏನು ತಿಂತಾ ಇದ್ದೀನಿ, ಮೀನ್ಸ್ ಫೈಬರ್, ಪ್ರೋಟೀನ್ ಪ್ರತಿಯೊಂದು ಆ್ಯಡ್ ಆಗಿರಬೇಕು. ಹಾಗೆ ಕಾರ್ಬೋಹೈಡ್ರೇಟ್ಸ್ ಕೂಡ ಮಿಸ್ ಮಾಡೋದು ತುಂಬ ದೊಡ್ಡ ತಪ್ಪು. ನಾವು ಆ್ಯಕ್ಚುಲಿ ವೆಯ್ಟ್ ಲಾಸ್ ಅದು ಇದು ಅಂತ ಅಂದ್ಕೊಂಡಾಗ ಎಲ್ಲದು ಸರಿಯಾಗಿ ತೊಗೊತಾ ಇದ್ದೇನಾ ಅಂತ ನೋಡ್ಕೊತೀನಿ. ಸೊ ಈ ಥರ ಮ್ಯಾನೇಜ್ ಮಾಡ್ತಾ ಇದ್ದೀನಿ. ಅಷ್ಟರೊಳಗಡೆ ಒಂದು ಕಡೆ ಮುದ್ದೆಗೆ ಹೆಸರಿಟ್ಟಿದ್ದೀನಲ್ಲ, ಅಷ್ಟರೊಳಗಡೆ ಪಾತ್ರೆ ತೊಳ್ಕೊಂಡ್ಬಿಡ್ಬೇಕು ಅಂತೇಳಿ ಬೇಗ ತಿಕ್ಕೊತಾ ಇದ್ದೀನಿ. ಇತ್ತೀಚೆಗೆ ಇದನ್ನು ಕೂಡ ಅಭ್ಯಾಸ ಮಾಡ್ಕೊಂಡಿರೋದು ಏನು ಅಂದರೆ, ಟೈಮ್ ಸಿಕ್ಕಾಗ ಹೆಂಗೂ ಪಾಪು ಮಲ್ಗಿರೋಡಿರ್ತಾಳೆ, ಬೇರೆ ಏನೋ ಕೆಲಸ ಮಾಡ್ತಿರ್ತೀನಿ ಅಡುಗೆ ಮನೆಯಲ್ಲಿ, ಅಡುಗೆ ಮಾಡ್ಕೊತ ಎಲ್ಲದೂ ಕೂಡ ತೊಳೆದಿಟ್ಕೋಬೇಕು ಅಂತೇಳಿ 1-2 ದಿನ ಏನೋ ತುಂಬ ಪಾತ್ರೆ ಆಗಿಬಿಡ್ತು, ಒಬ್ಬಳೇ ಸಫರ್ ಆಗಿಬಿಟ್ಟೆ ಅವಾಗ. ಸೊ ಅವಾಗಿಂದ ಆ್ಯಕ್ಚುಲಿ ಈ ಬುದ್ಧಿ ಕಲ್ತಿರೋದು. ಏನಂತಾನೆ ಗೊತ್ತಾ, ಅಮ್ಮ ಮುದ್ದೆ ಮಾತ್ರ ಮಾಡಬೇಡ ಅಂತ ಹೇಳ್ತಾನೆ. ಯಾಕಿರ್ಬೋದು ಕಮೆಂಟ್ ಮಾಡಿ, ನಾನು ನಿಮ್ಮ ಕಮೆಂಟ್ಸ್ಗೋಸ್ಕರ ವೆಯ್ಟ್ ಮಾಡ್ತಿರ್ತೀನಿ. ಸಮ್ಟೈಮ್ಸ್ ಸುಮ್ಮನೆ ತಿಂತಾನೆ, ಕೆಲವೊಮ್ಮೆ ಹೆಸರಿಡ್ತಾನೆ ಅಡುಗೆಗಳಿಗೆ. ಬಟ್ ನಾನು ಹೇಳೋದೊಂದೇ, ಅಡುಗೆಗೆ ಆ್ಯಕ್ಚುಲಿ ತಾಯಿ ಮಾಡೋ ಅಡುಗೆಗೆ ಮಕ್ಕಳು ಆಗಿರ್ಬೋದು, ಗಂಡ ಆಗಿರ್ಬೋದು, ಯಾರೂ ಹೆಸರಿಕ್ಕಂಗೆ ಇಲ್ಲ. ನಮ್ಮ ಮನೇಲಿ ಇದು ಪಕ್ಕಾ ರೂಲ್ಸ್ ನಡೆಯುತ್ತೆ. ಮೇ ಬಿ ನಿಮ್ಮ ಮನೇಲಿ ನಡೆಯಲ್ಲ ಅಥವಾ ನಡೆಯುತ್ತೆ ಗೊತ್ತಿಲ್ಲ ನನಗೆ, ಬಟ್ ನಮ್ಮ ಮನೇಲಿ ಮಾತ್ರ ನಡೆಯುತ್ತೆ. ಯಾಕೆ ಅಂತ ಕೇಳ್ತೀರಾ? ಸೊ ಎಲ್ಲದೂ ಮ್ಯಾನೇಜ್ ಮಾಡಿಕೊಂಡು ಅಡುಗೆ ಮಾಡಿಕ್ತಾ ಇದ್ದಾರೆ, ಪ್ರೀತಿಯಿಂದ ಅಡುಗೆ ಮಾಡಿಕ್ತಾ ಇದ್ದಾರೆ ಅಂದರೆ ಅದು ಏನು ಮಾಡಿದ್ರು ನೀವು ತಿನ್ನಬೇಕಷ್ಟೇ. ಸೊ ಈ ಥರ ರೂಲ್ಸ್ ಹಾಕ್ತೀನಿ. ಸಮ್ಟೈಮ್ಸ್ ನಮ್ಮ ಮನೇಲಿ ಫನ್ನಿ ಆಗಿರೋಂಥ ಈ ಥರ ಸಣ್ಣ ಜಗಳಗಳು, ಸಣ್ಣ ವಿವಾದಗಳು ನಡೀತಾ ಇರುತ್ತೆ. ಸೊ ತುಂಬ ಖುಷಿ ಕೊಡುತ್ತೆ, ಅದೆಲ್ಲ ಚೆನ್ನಾಗಿ ಲೈಫ್ ಅಂತ ಅನ್ನಿಸ್ತಾ ಇರುತ್ತೆ. ಇವಾಗ ಮುದ್ದೆ ಹೆಂಗೋ ಮಾಡಿದ್ದಾಯಿತು, ರಾತ್ರಿ ಸಂಬರಿತ್ತಲ್ವಾ, ಸೊ ಅದನ್ನು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಕಂಪಲ್ಸರಿ 3 ಹೊತ್ತು ಕೂಡ ಬಿಸಿದೇ ಮಾಡ್ಕೊಂಡು ತಿನ್ನಬೇಕು ಅನ್ನೋದು ಮಾತ್ರ ನನ್ನ ಮೈಂಡಲ್ಲಿಲ್ಲ. ಯಾವುದು ಇದೇನೋ ಅದನ್ನು ನೀಟಾಗಿ ಅರೇಂಜ್ ಮಾಡಿಕೊಂಡು ಹೆಲ್ತಿಯಾಗಿ ತಿಂತೀನಿ ಅಷ್ಟೇ. ಯಾಕೆಂದರೆ ಮನೇಲಿ ಇರೋದಿಬ್ಬರೇ, ಕಷ್ಟಪಟ್ಟು ದುಡಿಯೋದು. ಸೊ ವೇಸ್ಟ್ ಮಾಡೋದಕ್ಕಿಂತ ತಿಂದರೆ ಹೊಟ್ಟೆಗಾದರೂ ಹೋಗುತ್ತಲ್ವಾ, ಸೊ ಅನ್ನೋದು ನನ್ನ ಭಾವನೆ. ಹೀಗೆ ಇವಾಗ ಹೊಟ್ಟೆಗೆ ಬಿದ್ದಾಯಿತು, ಒಳ್ಳೆ ಮುದ್ದೆ ಊಟ. ಆ್ಯಕ್ಚುಲಿ ಸ್ವಲ್ಪ ಕ್ಯಾಲರೀಸ್ ಜಾಸ್ತಿ ಬೇಕಲ್ವಾ, ಹೊಟ್ಟೆ ಜಾಸ್ತಿ ಹಸು ಅನಿಸುತ್ತೆ. ಅದಕ್ಕೆ ಇವತ್ತು ಮುದ್ದೆ ಮಾಡ್ಕೊಂಡು ತಿಂದಿದ್ದು ಒಳ್ಳೆ ಹೆಲ್ಪ್ ಆಯಿತು ಅಂತ ಅನ್ಕೊಂತಿದ್ದೀನಿ. ಸೊ ಅದೇನಾದರೂ ಆಯಿತು ಅಂತಂದರೆ ಹೀಗೆ ಕಂಟಿನ್ಯೂ ಮಾಡಿದ್ರೆ ಆಯಿತು. ಸೊ ನಿಮಗೆಲ್ಲ ಗೊತ್ತಿರ್ಬೋದು, ಹಾರ್ಮೋನಲ್ ಇಂಬ್ಯಾಲೆನ್ಸ್ ಆಗ್ತಿರುತ್ತೆ, ಹಸು ಜಾಸ್ತಿ ಅನಿಸುತ್ತೆ. ಅವಾಗೆಲ್ಲ ನಾವು ಹಿಂಗೆ ಬಾಯಲ್ಲಿ ಅದು ಇದು ಹಾಕೊಳ್ಳೋದ್ರಿಂದ ವೇಟ್ ಸ್ವಲ್ಪ ಇನ್ಕ್ರೀಸ್ ಆಗೋದಾಗಿರಲಿ, ಇನ್ನೂ ಸ್ವಲ್ಪ ಜಾಸ್ತಿ ಪ್ರಾಬ್ಲಮ್ಸ್ ಆಗೋದಾಗಲಿ ಆಗ್ತಾ ಇರುತ್ತೆ. ಅದಕ್ಕೆ ಯಾಕೆ ಬೇಕಪ್ಪ ರಿಸ್ಕು ಅಂತ ಅಂದ್ಕೊಂಡು ಸೈಲೆಂಟ್ ಆಗಿದ್ದೀನಿ. ಆ್ಯಂಡ್ ಇವಾಗ ಇದಿಷ್ಟು ತೊಳ್ಕೊಬೇಕು ನಾನು. ಇದು ಸ್ವಲ್ಪ ಸಿಂಕ್ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿದೆ. ಮನೇಲಿ ಹಂಗೋ ಹಿಂಗೋ ಬಟ್ಟೆಗಳು ಸ್ವಲ್ಪ ಅಲ್ಟಿರೋದೆಲ್ಲ ತೆಗೆದಿಕ್ಬೇಕು. ಅದಕ್ಕಿಂತ ಮುಂಚೆ ಫೇಸ್ ಕಂಪ್ಲೀಟ್ ಟ್ಯಾನ್ ಆಗಿದೆ, ಹೋಮ್ ರೆಮಿಡಿ ಮಾಡ್ಕೊತೀನಿ ಅಂತ ಹೇಳಿದ್ನಲ್ಲ. ಸೊ ಇದೇ ನಂದು ಬೆಸ್ಟ್ ಹೋಮ್ ರೆಮಿಡಿ. ಟ್ಯಾನ್ ಆಯಿತು ಅಂತಂದರೆ ಇದು ಬಿಟ್ಟರೆ ಬೇರೆ ಏನು ಹಚ್ಕೊಳ್ಳೋದೇ ಬೇಡ. ಸೊ ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡ್ತೀನಿ. ಮೇ ಬಿ ಇದನ್ನು ರೆಗ್ಯುಲರಾಗಿ ಮಾಡೋ ಅಂತ ಬುದ್ಧಿ ಕೊಡ್ಲಪ್ಪ ದೇವರೇ ಅಂತ ಅನ್ಕೊತೀನಿ. ಎಷ್ಟು ನೆಗ್ಲಿಜೆನ್ಸಿ ಆಗೋದು ಗೊತ್ತಾ ಕೆಲವೊಮ್ಮೆ. ಏನು ಮಾಡೋದು, ನಂದು ತಪ್ಪಲ್ಲ. ಇರೋವಂಥ ಕೆಲಸಗಳಲ್ಲಿ ಅದ ಅಂತ ಅನ್ಕೊಂಡು ಮರ್ತು ಬಿಡ್ತೀನಿ. ನಾನು ಸ್ವಲ್ಪ ಕೇರ್ ತೊಗೋಬೇಕು ಅಂತ ಅಂದ್ಕೊಂಡು ಕೆಲವೊಮ್ಮೆ ಬೇಜಾರಾಗುತ್ತೆ ಸಿಚುವೇಶನ್ಸ್, ಲೈಫು, ಬರೀ ಅದನ್ನೇ ಯೋಚನೆ ಮಾಡ್ಕೊತ ಕೂತ್ಬಿಡ್ತೀನಿ. ಮತ್ತು ನಾನೇ ಸೆಲ್ಫ್ ಮೋಟಿವೇಟೆಡ್ ಆಗಿ ಎದ್ದೇಳಬೇಕು ಅಂದರೆ ಸ್ವಲ್ಪ ಟೈಮ್ ಬೇಕಾಗುತ್ತೆ. ಅಂಥದ್ರಲ್ಲಿ ಇದನ್ನೆಲ್ಲ ಮರ್ತು ಬಿಡ್ತೀನಿ. ಅದಕ್ಕೆ ಇವಾಗ ಮಾಡ್ಕೊತಿದ್ದೀನಿ. ದಿವ್ಯಾ ಇವಾಗಲಾದರೂ ಒಳ್ಳೆ ಬುದ್ಧಿ ಕಲಿ ಅಂತ ನಾನೇ ಬೈಕೊಂತಿದ್ದೀನಿ ಅಷ್ಟೇ. ಯಾಕಂದರೆ ನನ್ನ ಮಗಳು ಮಿಟ್ಟು ಇದ್ದಾಳಲ್ಲ, ನಿನ್ನೆ ಏನಂದ್ಲು ಅಂದರೆ
ಅಮ್ಮ ಇಲ್ಲಿ ಇಲ್ಲಿ ಗುಲ್ಲಿ ಆಗಿದೆ ಅಂತಂದ್ರು. ಸೊ ನನ್ನ ಮಗಳು ಫೈಂಡ್ ಔಟ್ ಮಾಡ್ತಿದ್ದಾಳೆ ಅಂತಂದರೆ ಫಸ್ಟು ಕೇರ್ ಮಾಡ್ಕೊ ಅಂತೇಳಿ ನಾನೇ ಬೈಕೊಂಡೆ. ಸೊ ಟೊಮೊಟೊಯಿಂದ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಒಳ್ಳೆ ಬೆನಿಫಿಟೆಡ್. ಆ್ಯಕ್ಚುಲಿ ಇದ್ರ ಜೊತೆಲಿ ಶುಗರ್ ಪೌಡರ್ ಆ್ಯಡ್ ಮಾಡ್ತಿದ್ದೆ ಮುಂಚೆ. ಮೇ ಬಿ ಮುಂಚೆಗಿಂತ ಸ್ಕಿನ್ ಇವಾಗ ನನಗೆ ಡಿಲಿಕೇಟೆಡ್ ಆಗಿದೆ. ಸೊ ಅದನ್ನು ನಾನು ಅಬ್ಸರ್ವ್ ಮಾಡ್ಕೊತಾ ಇದ್ದೀನಿ. ಅದಕ್ಕೆ ಬೇಡ, ಜಸ್ಟ್ ಟೊಮೊಟೊ ಅಷ್ಟೇ ಮಸಾಜ್ ಮಾಡ್ಕೊಳ್ಳೋಣ. ಆ್ಯಂಡ್ ಮಾಡಿಕೊಂಡು ಈ ರಸನ ಡ್ರೈ ಔಟ್ ಆಗೋವರೆಗೂ ಹಾಗೆ ಫೇಸ್ ಮೇಲೆ ಬಿಡ್ತೀನಿ ನಾನು. ಕಂಪ್ಲೀಟ್ ಒಂದು 10-15 ನಿಮಿಷ ಚೆನ್ನಾಗಿ ಒಣಗಬೇಕು, ಫುಲ್ ಡ್ರೈ ಆಗಬೇಕು. ಹಂಗಾಯಿತು ಅಂತಂದರೆ ಫೇಸ್ ನೋಡಿ ಸಕ್ಕ ಸ್ಮೂತ್ ಅನಿಸುತ್ತೆ. ಮತ್ತು ಆಮೇಲೆ ನನಗೆ ಪಿಂಪಲ್ಸ್ ಕೂಡ ರೆಡ್ಯೂಸ್ ಆಗುತ್ತೆ ಇದರಿಂದ. ಸೊ ಹಾಗಾಗಿ ನಾನು ಇದನ್ನ ಇವಾಗ ಯೂಸ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಸಂಪೂರ್ಣವಾಗಿ ಫೇಸ್ ಪೂರ್ತಿ ಟ್ಯಾನ್ ಹೋಗೋ ಥರ ಫೇಸ್ ಕಂಪ್ಲೀಟ್ ಕವರ್ ಮಾಡಿಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಮಸಾಜ್ ಮಾಡಿಕೊಂಡ್ರೆ ಇದೇ ಒಂದು ಸ್ಕ್ರಬ್ ಆಯಿತು. ಇದರಲ್ಲಿ ಏನು ಸ್ಕ್ರಬ್ ಪಾರ್ಟಿಕಲ್ಸ್ ಇರಲ್ವಲ್ಲ, ಸ್ವಲ್ಪ ಚೆನ್ನಾಗೇ ಮಸಾಜ್ ಮಾಡ್ತಾ ಇದ್ದೀನಿ ಪ್ರೆಷರ್ ಹಾಕಿ. ಬಿಸಿಲಿಗೆ ಜಾಸ್ತಿ ನಾವು ಎಕ್ಸ್ಪೋಸ್ ಮಾಡೋದು ಈ ಒಂದು ಪಾರ್ಟ್ ಆಗಿರೋದ್ರಿಂದ ಹಣೆ ಭಾಗ ಎಷ್ಟು ಒಂಥರ ಅನ್ಈವನ್ ಸ್ಕಿನ್ ಟೋನ್ ಥರ ಕಾಣುತ್ತಲ್ಲ, ತುಂಬ ಜನ ಇದು ಫೇಸ್ ಮಾಡ್ತಿರ್ತಾರೆ. ಅದಕ್ಕೆ ಇಲ್ಲೇ ಚೆನ್ನಾಗಿ ಮಸಾಜ್ ಮಾಡ್ತಿದ್ದೀನಿ. ತುಂಬ ಅನ್ಈವನ್ ಸ್ಕಿನ್ ಟೋನ್ ಥರ ಕಾಣಿಸ್ತಾ ಇದೆ ನಂದಂತೂ ಇತ್ತೀಚೆಗೆ. ಯಾಕಂದರೆ ಸ್ಕೂಟಿಲಿ ಓಡಾಡ್ತೀವಿ ಮಕ್ಕಳನ್ನ ಇಟ್ಕೊಂಡು, ಬಿಸಿಲಂತರೂ ಒಬ್ಬ ಕೇಳೋ ಹಾಗಿಲ್ಲ. ಅದಕ್ಕೆ ಈ ವೀಕ್ ಪೂರ್ತಿ ನಾನು ಹೊರಗಡೆ ಹೋಗ್ತಾ ಇಲ್ಲ, ಹೊರಗಡೆನೂ ಹೋಗೋದು ಇಲ್ಲ. ಇನ್ಮೇಲೆ ವೀಕ್ಲಿ ಒಂದು ಶುಕ್ರವಾರ ಒಂದಿನ ದೇವಸ್ಥಾನಕ್ಕೆ ಹೋಗ್ಬೇಕು, ಆವಾಗ ಹೋದ್ರೆ ಆಯಿತು. ಅಮ್ಮನ ಮನೆ ಕೂಡ ಅಲ್ಲೇ ನಿಯರ್ ಇದೆಲ್ಲ, ಅಮ್ಮನ ಮನೆಗೂ ವೀಕ್ಲಿ ಒನ್ಸ್ ಭೇಟಿ ನೀಡಿದ್ರೆ ಸಾಕು ಅಂತ ಅಂದ್ಕೊಂಡಿದ್ದೀನಿ. ಪಾಪುಗೆ ಇನ್ನೇನು ನಾನು ನೀರು ಹಾಕ್ತಾ ಇದ್ದೀನಲ್ಲ. ಚೆನ್ನಾಗಿ ಮಸಾಜನ ಆಯಿತು. ಇವಾಗ ಇದನ್ನು ಹಿಂಗೆ ಬಿಟ್ಟು ಅದ್ರ ಪಾಡಿಗೆ ಅದನ್ನು ಬಿಟ್ಟು ನಾನು ಇದನ್ನೆಲ್ಲ ಕ್ಲೀನ್ ಮಾಡ್ಕೊತೀನಿ. ಮಾಡಿಕೊಂಡು ಮಿಂಚು ಎದ್ರೋದ್ರೊಳಗಡೆ ನಾನು ಇಷ್ಟೋ ಕೆಲಸ ಮಾಡ್ಕೊಂಡಿದ್ರೆ ಆರಾಮ್ಸೆ ಅವ್ರ ಜೊತೆ ಮತ್ತೆ ಮಾಡ್ಕೊಂಡು ರೆಸ್ಟ್ ಮಾಡ್ಬೋದು. ಇಲ್ಲ ಅಂತಂದರೆ ರೆಸ್ಟೇ ಆಗಲ್ಲ. ಮಧ್ಯಾಹ್ನಕ್ಕೆ ಅಡುಗೆಗೆ ನಾನು ಆ್ಯಕ್ಚುಲಿ ಮೂಲಂಗಿ ತಂದಿದ್ದೀನಿ. ಮೂಲಂಗಿ, ಸೌತೆಕಾಯಿ, ಕ್ಯಾರೆಟ್ ಇದೆ. ಒಂದು ಸ್ವಲ್ಪ ಸಲಾಡ್ ಮಾಡ್ಕೊತೀನಿ. ಹಾಗೆ ಮತ್ತೆ ಏನಾದರೂ ವೆರೈಟಿ ಬೇರೆ ರೈಸ್ ಏನಾದರೂ ಮಾಡ್ಕೋಬೇಕು. ಫೇಸ್ ವಾಶ್ ಮಾಡ್ಕೊಂಡು ಬಂದಿದ್ದೀನಿ ಈಗ. ಸೊ ಜಸ್ಟ್ ವಾಶ್ ಮಾಡಿಕೊಂಡೆ. ಆಮೇಲೆ ಅಲ್ಲೆಲ್ಲ ಕ್ಲೀನ್ ಮಾಡ್ಕೋಬೇಕು ಅಂತ ಇದ್ನಲ್ಲ, ಏನೂ ಆಗಲಿಲ್ಲ. ಬಿಕಾಸ್ ಮಿಂಚು ಎದ್ದು ತುಂಬ ಹೊತ್ತಾಯಿತು. ಅವಳಿಗೆ 1-2 ಸರಿ ಹಾಲು ಕುಡಿಸಿ, ಅವಳು 1-2 ಸರಿ ಯೂರಿನ್ ಮಾಡಿ ಹೊಟ್ಟೆ ಖಾಲಿ ಮಾಡ್ಕೊಂಡು ಮತ್ತೆ ಇವಾಗ ತಿನ್ಕಾಡ್ತಿದ್ದಾಳೆ. ಇನ್ನೊಂದು 10-15 ನಿಮಿಷ ಬಿಟ್ಟರೆ ಆರಾಮ್ಸೆ ಮಲ್ಕೊಂಡ್ಬಿಡ್ತಾಳೆ ಪುಟಾಣಿ. ಸೊ ನೋಡಿ ಆಲ್ರೆಡಿ ಸ್ವಲ್ಪ ಸುಸ್ತಾಗ್ಬಿಡ್ತಾಳೆ. ಆಟಾಡಿ ಎದ್ದು ಸ್ವಲ್ಪ ಚೆನ್ನಾಗಿ ಆಟಾಡಿ ಮಲ್ಕೊತಾಳೆ. ಅದು ಅವಳದು ಡ್ಯೂಟಿ. ಮತ್ತು ಇವಾಗ ನಾನೇನು ಫೇಸ್ ವಾಶ್ ಮಾಡ್ಕೊಂಬರಕ್ಕೆ ಹೋಗಿದ್ನಲ್ಲ, ಅವಾಗ ಮಿಟ್ಟಿಗೂ ಕೂಡ ಸ್ನಾನ ಮಾಡಿಸಿದ್ದೀನಿ. ಸ್ವಲ್ಪ ಬಕೆಟಲ್ಲಿ ಆಟಾಡ್ತಿದ್ದಾಳೆ. ಒಬ್ಬರನ್ನೇ ಬಿಟ್ಟು ಬರಲ್ಲ, ಚಿಟ್ಟಿ ಇರ್ತಾನೆ ಸಮಟೈಮ್ಸ್. ಇವಾಗ ಮಾತ್ರ ಒಬ್ಬಳೇ ಆಟಾಡ್ತಿದ್ದಾಳೆ. ಸ್ನಾನ ಮಾಡಿಸಿ ಸ್ವಲ್ಪ ಹೊತ್ತು ಕುತ್ಕೋ ಅಂತ ಹೇಳಿ ಬಂದೆ. ಆದರೆ ಸಮ್ಮರ್ಗೆ ಆ ಹೀಟ್ಗೆ ಅವ್ರಿಗೆ ತಣ್ಣೀರು ಅಂತಂದರೆ ತುಂಬ ಇಷ್ಟ ಆಗ್ತಾಯಿದೆ. ಅದಕ್ಕೆ ಆಟಾಡ್ತಿದ್ದಾಳೆ, ಆಟಾಡಲಿ ಅಂತ ಹೇಳಿಬಿಟ್ಟು ಬಂದಿದ್ದೀನಿ. ಇವಾಗ ಹೋಗಬೇಕು, ಅವಳನ್ನ ಕರ್ಕೊಂಬಂದು ಅವಳಿಗೆ ಜುಟ್ಟು ಹಾಕಿ ಬಟ್ಟೆ ಹಾಕಿ ಸೊ ನೆಕ್ಸ್ಟ್ ಕೆಲಸ ಮಾಡ್ಕೋಬೇಕು. ಮಧ್ಯಾಹ್ನಕ್ಕೆ ಬೇರೆ ಅಡುಗೆ ಮಾಡ್ಕೋಬೇಕಿನ್ನು. ಜಯಂತ್ ಅವರು ಏನೋ ಕೆಲಸ ಇದೆ ಅಂತೇಳಿ ಅವರು ಊರಿಗೆ ಹೋಗ್ಬಿಟ್ರು, ಹರಿಹರಕ್ಕೆ ಹೋದರು. ಸೊ ಆಧಾರ್ ಕಾರ್ಡಿಂದ ಏನೋ ಕೆಲಸ ಇದೆ ಅಂತೇಳಿ ಅದನ್ನು ಮುಗಿಸ್ಕೊಂಬರೋವರೆಗೂ ಮತ್ತು ನಾನೇ ಮೇಂಟೈನ್ ಮಾಡಬೇಕು. ಆ್ಯಂಡ್ ಇತ್ತೀಚೆಗೆ ಏನಂತಂದರೆ ಸ್ವಲ್ಪ ಫ್ರೀ ಅನ್ನಿಸ್ತಾ ಇದೆ, ಸ್ವಲ್ಪ ರಿಲ್ಯಾಕ್ಸ್ ಅನ್ನಿಸ್ತಾ ಇದೆ. ಮೇ ಬಿ ಮೆಡಿಟೇಷನ್ ಮತ್ತು ಎಕ್ಸಸೈಸ್ ಪವರ್ ಅಂತ ಅನಿಸುತ್ತೇನೋ. ಮೇ ಬಿ ಎಲ್ಲ ಕೆಲಸಗಳು ತುಂಬ ಸರಾಗವಾಗಿ ನಡೆಸ್ಕೊಂಡು ಹೋಗ್ತಿದ್ದೀನಿ. ಆ್ಯಂಡ್ ಸ್ವಲ್ಪ ಟೆನ್ಷನ್ ಮಾಡ್ಕೊತಾ ಇಲ್ಲ. ಮತ್ತೇನು ಅಂತಂದರೆ ಮೈಂಡ್ ಫ್ರೀ ಇದೆ, ಅಷ್ಟು ಕ್ಲಮ್ಸಿ ಅನ್ನಿಸ್ತಾ ಇಲ್ಲ. ಕಣ್ಣು ನೋಡಿದ್ರೆ ಗೊತ್ತಾಗುತ್ತಲ್ಲ, ಕಣ್ಣು ನನಗೆ ಸ್ಟ್ರೆಸ್ ಆಗಿಬಿಡ್ತು ಅಂತಂದರೆ ಕಣ್ಣೆಲ್ಲ ಒಂಥರ ರೆಡ್ ಅಂತ ಅನಿಸ್ತಾ ಇರುತ್ತೆ. ಅವಾಗ ನಾನು ರೆಸ್ಟ್ ಮಾಡಿಬಿಡ್ತೀನಿ. ಬಟ್ ಇತ್ತೀಚೆಗೆ ಹಾಗೇನು ಫೀಲ್ ಆಗ್ತಾ ಇಲ್ಲ. ಮೇ ಬಿ ನನ್ನ ಥೈರಾಯ್ಡ್ ಕೂಡ ಒಂದೇ ತಿಂಗಳಲ್ಲಿ ನಾರ್ಮಲ್ ಆಗ್ಬೋದು, ಅಷ್ಟು ಆರಾಮಾಗಿದ್ದೀನಿ. ಆ್ಯಕ್ಚುಲಾಗಿ ನನಗೆ ಏನಕ್ಕೆ ಗೊತ್ತಾ, ಥೈರಾಯ್ಡ್ ಪ್ರಾಬ್ಲಮ್ಸು, PCOD, ಆಮೇಲೆ BP, ಶುಗರು, ಈ ಥರದ್ದೆಲ್ಲ ಬರೋದೇ ಮೆಂಟಲಿ ಸ್ಟ್ರೆಸ್ಸಿಂದ. ಮನುಷ್ಯಂಗೆ ಕಲ್ಲು ತಿಂದು ಕಲ್ಲು ಕರಗಿಸುವಂಥ ಶಕ್ತಿ ಇದೆ ಅಂತೆ. ಸೊ ಹಾಗೆ ಯಾವ ಊಟದ್ದು ಪ್ರಾಬ್ಲಮ್ ಆಗಲ್ಲ, ಏನಾಗಲ್ಲ. ಬಟ್ ಚಿಂತೆ ಒಂದು ಮತ್ತು ಆ ಸ್ಟ್ರೆಸ್ ಅನ್ನೋದೊಂದಿತ್ತು ಅಂತಂದ್ರೇ ಮನುಷ್ಯನ ಆರೋಗ್ಯ ಕೆಡೋದು. ಸೊ ಆ ವಿಚಾರದಲ್ಲಿ ಆ್ಯಕ್ಚುಲಿ ನನಗೆ ಹೇಳಿದ್ನಲ್ಲ, ಶುಗರೇ ಬರಬೇಕಿತ್ತೇನೋ ಅಂತ ಪ್ರಾಬ್ಲಮ್ಸ್ ಇದೆ ಲೈಫಲ್ಲಿ. ಬಟ್ ಓಕೆ, ಥೈರಾಯ್ಡ್ ಬಂದಿದೆ. ಅದರಲ್ಲೂ 3 ಮಕ್ಕಳಾಗ್ಬಿಡುತ್ತಲ್ಲ, ಸಾಮಾನ್ಯ ಅಲ್ಲಪ್ಪ 3 ಮಕ್ಕಳನ್ನ ನೋಡ್ಕೊಳ್ಳೋದು. ನನಗೆ ಇವಾಗ ಲೈವ್ ಎಕ್ಸ್ಪೀರಿಯನ್ಸ್ ಆಗ್ತಿದೆ. ಆ್ಯಂಡ್ ಸ್ಕೂಲ್ ಸ್ಟಾರ್ಟ್ ಆದರೆ ಮೇ ಬಿ ಚಿಟ್ಟಿ ಹೋಗ್ತಾನೆ, ಮಿಟ್ಟು ಇರ್ತಾಳೆ. ಮಿಟ್ಟನ್ನು ಬ್ಯಾಲೆನ್ಸ್ ಮಾಡೋದು ನನಗೆ ದೊಡ್ಡ ಕಷ್ಟನೇ ಅಲ್ಲ. ಫಸ್ಟ್ ಅವ್ರ ಅಪ್ಪ ಕೆಲ್ಸಕ್ಕೆ ಹೋಗಬೇಕು. ನಿಮಗೆಲ್ಲ ರೀಸೆಂಟ್ಲಿ ಗುಡ್ ನ್ಯೂಸ್ ಇದೆ, ಜಯಂತ್ಗೆ ಹೊಸ ಕೆಲಸ ಸಿಗ್ತಾ ಇದೆ. ಅವರು ಕೂಡ ಕೆಲ್ಸಕ್ಕೆ ಹೋದ್ರು ಅಂದರೆ ಮಿಟ್ಟು ಆರಾಮ್ಸೆ ನನ್ನ ಹತ್ರ ಹ್ಯಾಂಡ್ಲ್ ಆಗಿಬಿಡ್ತಾಳೆ. ಆಮೇಲೆ ಇವಳು ಇದೇನು ಪುಟಾಣಿ, ಈ ಪುಟಾಣಿದು ಕೂಡ ಸ್ವಲ್ಪ ತರಲೆಗಳು ಜಾಸ್ತಿ ಆಗ್ತಾ ಇದೆ ಇತ್ತೀಚೆಗೆ. ಹೆಂಗೆ ನೋಡ್ತಾಳೆ ನೋಡಿ, ಎಲ್ಲ ಅಬ್ಸರ್ವೇಷನ್ ಮಾಡೋದು, ಎಲ್ಲ ಮಾತಾಡೋದು, ಕೂಗೋದು, ತರಲೆ ಮಾಡೋದು. ನೋಡಿ ಕೈ ಹಿಡ್ಕೊಂಡ್ಬಿಟ್ಟಿದ್ದಾಳೆ. ಮಿಂಚು ಹಾಯ್ ಮಾಡು, ಹಾಯ್. ಅಮ್ಮ ನಿದ್ದೆ ಬಂದಿಲ್ಲ ನಿನಗೆ? ನಿದ್ದೆ ಬಂದಿಲ್ಲ ಇನ್ನು? ಬಂದಿಲ್ಲ, ನಿದ್ದೆ ಮಾಡಲ್ಲ ನೀನು? ಎಷ್ಟೊತ್ತಾಯ್ತಾ ಇದ್ದು? ಕಾಲಿತ್ಕೊಂಡು ಆಡೋದು, ಹಿಂಗೆ ಕಾಲಿತ್ಕೊಂಡು ಇದು ಪಕ್ಕದಲ್ಲಿ ಮಲ್ಕೊಂಡ್ರೆ ಸಾಕು ನಮ್ಮಮ್ಮ ಅಂತಾಳೆ.
ಅಮ್ಮ ನಿದ್ದೆ ಬಂದಿಲ್ಲ ನಿನಗೆ? ಏಯ್ ಬಜ್ಜಲೆ ಗುಂಡಿ. ಸ್ನಾನ ಮಾಡಿಸ್ಕೊಂಬಂದು ರೆಡಿ ಮಾಡಿದ್ದೀನಿ. ಡ್ರೆಸ್ ಒಂದು ಹಾಕೊಂಡಿದ್ದೆ ಅಷ್ಟೇ, ಜುಟ್ಟು ಗಿಟ್ಟೇನು ಹಾಕೊಂಡಿಲ್ಲ. ಹಾಲು ಕೇಳಿದ್ಲು, ಅದಕ್ಕೆ ಹಾಲು ತಂದು ಕೊಟ್ಟಿದ್ದೀನಿ. ಸಾಧ್ಯ ಆದರೆ ಇವಾಗ ಮಲಗ್ತಾಳೆ. ಇವತ್ತು ನಮ್ಮ ಮನೇಲಿ ಕರೆಂಟ್ ಬೇರೆ ಇಲ್ಲ, ಏನೋ ಮಿಸ್ಟೇಕ್ ಆಗಿದೆ ಅಂತೆ. ಇಲ್ಲಾಂದರೆ ಇಷ್ಟೊತ್ತಿಗೆ ಹಾಲು ಕುಡ್ಕೊತ ಮಲ್ಕೊಂಡ್ಬಿಡ್ತಿದ್ಲು. ಬೆಳಗ್ಗೆ ಮುದ್ದೆ ತಿಂದಿರೋದು, ಇವಾಗ ಹಾಲು ಕೊಡ್ತಾ ಇದ್ದೀನಿ. ಸೊ ಗಂಜಿ ತಿಂತೀಯಾ ಅಂತ ಕೇಳಿದ್ರೆ ಇಲ್ಲ ಅಂದ್ಲು. ಏನೋ ನೆನಪಾಗಿದೆ, ಕೊಟ್ಟಿದ್ದೀನಿ ಅಷ್ಟೇ. ಮತ್ತು ಇವಾಗ ಹಾಲು ಬಿಡಿಸಿ ಅವಳಿಗೆ ಯಾವುದೇ ಕಾರಣಕ್ಕೂ ಮತ್ತೆ ನಾನು ಬೇರೆ ಫುಡ್ ತಿನ್ನಿಸೋ ಹಾಗೆ ಇಲ್ಲ, ಅದು ಅಕ್ಸೆಪ್ಟ್ ಮಾಡಲ್ಲ. ಕರಿಮರಿ ಇವಳು ನೋಡಿ ಫುಲ್ ಗಲಾಟೆ ಮಾಡ್ತಿದ್ದಾಳೆ. ಅಂತೇಳಿ ಕಣ್ಣು ಸಣ್ಣಕ್ಕಾಗಿದೆ. ಮೇಡಮ್ ಅವ್ರಿಗೆ ಇವಾಗ ನಿದ್ದೆ ಬಂದಿದೆ ಅಲ್ಲಮ್ಮ. ಬೊಜ್ಜಂತೀಯ? ನಗುತ್ತೀಯ ನೀನು, ಬರೀ ನಗೋದು ಬರೀ ನಗೋದು, ಬರೀ ನಗೋದು. ನಾನು ಕಾಣಿಸ್ಲಿಲ್ಲ ಅಂತಂದರೆ ಕಿರ್ಚೋದು. ನಗಬೇಡ ನೀನು ದೃಷ್ಟಿ ಆಗುತ್ತೆ ನಿನಗೆ, ಗೊಂಬೆ ಅಂತ ನೀನು, ಹೌದಾ? ಮಿಂಚು ಮಲ್ಕೊಂಡ್ಳು. ಅಬ್ಬಾ, ಮಿಂಚು ಅಂತ ಸಾಕು ಹಾಗೆ ಎದ್ಬಿಡ್ತಾಳೆ ನೋಡಿ, ಎಷ್ಟು ಅಲರ್ಟ್ ಇದ್ದಾಳೆ. ನಮ್ಮ ಪುಟಾಣಿ ಕೂಡ ಮಲ್ಕೊಂತು, ಯಾಕೋ ಹಾಲು ಕುಡ್ಕೊಂತ ಹಾಗೆ ಮಲ್ಕೊಂಡಿರ್ಬೇಕು. ಪಾಲೇದಮ್ಮ, ಖಾಲಿ ಬಾಟ್ಲಿ ಸೈಡ್ ಗಿಡನಾ. ಅವಳಿಗೆ ಇಷ್ಟ ಬಂದಾಗ ಇಟ್ಟು ಮಲಗ್ತಾಳೆ. ಸೊ ಅವರಿಬ್ಬರು ಮಲ್ಕೊಂಡ್ರು, ಇನ್ನೇನು ನನ್ನ ಕೆಲಸ ಮಾಡ್ಕೋಬೇಕು. ಮಲ್ಕೊಂಡ್ರು ಅಂತಂದರೆ ಇನ್ನೇನು ನನ್ನ ಕೆಲಸ ಸ್ಟಾರ್ಟ್. ಮಧ್ಯಾಹ್ನ ಪಾತ್ರೆ ಎಲ್ಲ ಕ್ಲೀನ್ ಮಾಡೋದಾಗಿಲ್ಲ ಅಂತ ಹೇಳಿದ್ನಲ್ಲ, ಸೊ ಇವಾಗ ಅದನ್ನು ಮಾಡ್ಕೋಬೇಕು. ಆ್ಯಕ್ಚುಲಾಗಿ ತುಂಬ ಜನ ನನ್ನನ್ನು ಕೇಳ್ತಾ ಇರೋದು ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ ಅಂತೇಳಿ. ಇನ್ನೊಂದು ವಿಚಾರ ಏನಂತಂದರೆ, ಇನ್ಸ್ಟಾಗ್ರಾಮಲ್ಲಿ ಕೆಲವೊಂದಷ್ಟು ಕ್ವಶನ್ಸ್ಗಳು ಬಂದಿತ್ತು. ಹೆಂಗೆ ಮ್ಯಾನೇಜ್ ಮಾಡ್ತಾ ಇದ್ದೀರಾ, ತುಂಬ ಶಾಕ್ ಆಗುತ್ತೆ, ನಾವು ಎಷ್ಟೊಂದು ಸ್ಟ್ರೆಸ್ಡ್ ಆಗ್ತೀವಿ. ನಾನು ಕೂಡ ಸ್ಟ್ರೆಸ್ ಆಗ್ತೀನಿ, ಬಟ್ ಆದರೆ ಅದ್ರ ಮೇಲೆ ಫೋಕಸ್ಡ್ ಆಗಿರಲ್ಲ ತುಂಬ ಬೇಗ. ಅಂದರೆ ನನ್ನ ಮೈಂಡ್ ಎಲ್ಲೇ ಹೋದರೂ ಕೂಡ ಮತ್ತೆ ಯಾವ ಸ್ಟೇಟಿಗೆ ಬರಬೇಕೋ ಆ ಸ್ಟೇಟಿಗೆ ಬರೋದನ್ನು ಇತ್ತೀಚೆಗೆ ಕಲ್ತಿದ್ದೀನಿ. ಸೀರಿಯಸ್ಲಿ ಇದು ತುಂಬ ಇಂಪಾರ್ಟೆಂಟ್. ನಾವು ಯಾವ್ದು ಎಮೋಷನ್ಸ್ ಆದರೂ ಆಗಿರಲಿ, ಸ್ಟ್ರೆಸ್ ಆದರೂ ಆಗಿರಲಿ, ಲೈಫ್ ಆದರೂ ಆಗಿರಲಿ, ಸೊ ನಾರ್ಮಲ್ ಕಾನ್ಸ್ಟೆಂಟ್ ಆಗಿರೋದಕ್ಕೆ ಟ್ರೈ ಮಾಡಬೇಕು. ಡೆಫಿನೆಟ್ಲಿ ಅದು ಆಗದೇ ಇರೋವಂಥದ್ದೇ. ಆದರೆ ಎಲ್ಲೇ ಹೋದರೂ ಕೂಡ ವಾಪಸ್ ನಮ್ಮ ಮನೆಗೆ ಹೆಂಗೆ ಬರ್ತೀವೋ ಹಾಗೆ ನಮ್ಮ ತಲೆ, ನಮ್ಮ ಯೋಚನೆಗಳು ಎಲ್ಲೇ ಹೋದರೂ ಕೂಡ ವಾಪಸ್ ಯಾವ ನಾರ್ಮಲ್ ಸ್ಟೇಟಿಗೆ ಬರಬೇಕೋ ಅದಕ್ಕೆ ತಂದ್ಕೊಂಡ್ರೆ ಮಾತ್ರ ನಾವು ಬ್ಯಾಲೆನ್ಸ್ ಮಾಡ್ಬೋದು. ಇದು ನಂದು ಒಪಿನಿಯನ್. ಆ್ಯಂಡ್ ಇನ್ನೊಂದು ವಿಚಾರ ಏನಂತಂದರೆ, ನನಗೆ ಗೊತ್ತಿರೋವಂಥವ್ರು, ಇವಾಗ ನಾನು ಕಾಲೇಜಲ್ಲಿರೋವಂಥವ್ರು ಮತ್ತು ನನ್ನನ್ನು ನೋಡ್ತಾ ಇರೋವಂಥವ್ರು, ಅವರು ಕೂಡ ಪರ್ಸ್ನಲಿ ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಮಾಡ್ತಿದ್ದಾರೆ. ದಿವ್ಯ ನಿನ್ನ ಬ್ಲಾಗ್ಸ್ ನೋಡ್ತಾ ಇದ್ದೀವಿ, ಹೆಂಗೆ ಮ್ಯಾನೇಜ್ ಮಾಡ್ತೀಯ, ನಮಗೆ 2 ಇಟ್ಕೊಂಡು 1 ಇಟ್ಕೊಂಡೇ ಆಗ್ತಾ ಇಲ್ಲ ಮನೇಲಿ, ಮತ್ತು ನಾವು ಅಪ್ಪ ಅಮ್ಮ ಪ್ರತಿಯೊಬ್ಬರು ಇದ್ದಾರೆ, ನಿಮ್ಮ ಮನೇಲಿ ಯಾರೂ ಇಲ್ಲದೆ ಹೆಂಗೆ ಮಾಡ್ಕೊತಾ ಇದೆಯಾ ಅಂತೇಳಿ. ಬಟ್ ನನ್ನ ಆನ್ಸರ್ ಅದಕ್ಕೇನು ಅಂತಂದರೆ, ಎಲ್ಲದು ಬಿಕಾಸ್ ಒಂದು ಮೈಂಡ್ ಸೆಟ್ ಅಷ್ಟೇ. ಸೊ ಮೈಂಡ್ ಸೆಟ್ಟಲ್ಲಿ ಹೆಂಗೆ ಓಡುತ್ತೋ ಹಾಗೆ ನನಗೂ ಇವಾಗ ಯಾರಾದರೂ ಇದ್ದಿದ್ರೆ ಇದ್ದಾರೆ ಬಿಡು ಅಂತ ಹೇಳಿ ಲೇಸಿ ಆಗಿಬಿಡ್ತಿದ್ದೆ. ಬಟ್ ಇವಾಗ ಏನು ಮಾಡ್ತಿದ್ದೀನಿ ಅಂದರೆ, ಓಕೆ ಅವ್ರು ಮಲ್ಕೊಂಡಿದ್ದಾರೆ, ನಾನು ಕೆಲಸ ಮಾಡ್ಕೋಬೇಕು. ಜಸ್ಟ್ ಮೈಂಡ್ ಸೆಟ್ ಅಷ್ಟೇ ಇದಕ್ಕೆಲ್ಲ ಕಾರಣ ಅನ್ನೋದು ನಂದು ಒಪಿನಿಯನ್. ಈವನ್ ನಂತರನೇ ಎಷ್ಟೊಂದು ಜನ 3 ಮಕ್ಕಳು ಇರ್ತಾರೆ, ಮನೇಲಿ ಯಾರೂ ಇರಲ್ಲ. ಈವನ್ ನನಗಾದರೂ ಹಸ್ಬೆಂಡ್ ಸಪೋರ್ಟ್ ಇದೆ, ಬಟ್ ಕೆಲವೊಬ್ರಿಗೆ ಅಷ್ಟು ಕೂಡ ಇರಲ್ಲ. ಅವರೆಲ್ಲದೂ ಮ್ಯಾನೇಜ್ ಮಾಡ್ತಾ ಇರ್ತಾರೆ. ಒಂದ್ಸರಿ ಒಂದು ಕಮೆಂಟ್ ಬಂದಿತ್ತು ನನಗೆ, ಸಿಸೇರಿಯನ್ನಾಗಿ 15 ಡೇಸಿಂದನೇ ನಾನು ಎಲ್ಲದೂ ಮಾಡ್ಕೊತಾ ಇದ್ದೀನಿ, ಇದು ನನ್ನ 3rd ಬೇಬಿ ಅಂತೇಳಿ. ನೋಡಿ, ಅಟ್ಲೀಸ್ಟ್ ನಂದು ನಾರ್ಮಲ್ ಡೆಲಿವರಿ ಅಲ್ವಾ, ನಾನು ಮಾಡ್ಕೋಬೋದು. ಬಟ್ ಸಿಸೇರಿಯನ್ ಆದಮೇಲೆ ಸ್ವಲ್ಪ ಕೇರ್ ಜಾಸ್ತಿ ಬೇಕಿರುತ್ತೆ. ಅವರೇ ಮಾಡ್ಕೊತಿದ್ದಾರೆ ಅಂತಂದಾಗ ನಾನೇನು ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ. ಸೊ ಈ ಥರ ನಾನು ಟ್ಯಾಲಿ ಮಾಡ್ಕೊತಾ ಮೈಂಡಲ್ಲಿ ಪಾಸಿಟಿವ್ ಆಗಿ ಯೋಚನೆ ಮಾಡೋದಕ್ಕೆ ಸ್ವಲ್ಪ ಟ್ರೈ ಮಾಡ್ತಾ ಇರ್ತೀನಿ ಆದಷ್ಟು. ಆ್ಯಂಡ್ ಇವಾಗ ಏನಂತಂದರೆ, ಮಧ್ಯಾಹ್ನಕ್ಕೆ ಅಡುಗೆ ಕೂಡ ರೆಡಿ ಮಾಡ್ಕೊತಾ ಇದ್ದೀನಿ. ಸೊ ಬೆಳಗ್ಗೆ ತಂದಿದ್ನಲ್ಲ ತರಕಾರಿ ಮತ್ತು ಸೊಪ್ಪು, ಅದೆಲ್ಲ ಸಪ್ರೇಟ್ ಮಾಡ್ಕೊತಾ ಇದ್ದೀನಿ. ನಾನು ಯಾವಾಗಲೂ ಕರಿಬೇವನ್ನ ಈ ಥರ ಅರಿ ಎಲ್ಲ ಬಿಡಿಸ್ಕೊಂಡು ಒಂದೇ ಫುಲ್ ಹೊರಗಡೆ ಇಟ್ಟಿರ್ತೀನಿ, ಗಾಳಿಗೆ ಮತ್ತು ಬೆಳಕಿಗೆ. ಸ್ವಲ್ಪ ನಾರ್ಮಲ್ ಅರ್ಧ ಡ್ರೈ ಔಟ್ ಆದಾಗ ಅದನ್ನು ಸೋಸಿ ಇಟ್ಕೊಂಡ್ಬಿಟ್ಟಿರ್ತೀನಿ. ಅವಾಗಿದೆ ಅಲ್ಲ, ಒಂದು ಅರಿ ಕೂಡ ವೇಸ್ಟ್ ಆಗದೆ ಸಂಪೂರ್ಣವಾಗಿ ನಾನು ಯೂಸ್ ಮಾಡೋವರೆಗೂ ಅರಿಗಳು ಹೆಂಗಿರುತ್ತೆ ಅಂದರೆ ಹಸಿರಾಗೇ ಇರುತ್ತೆ, ಮತ್ತು ಸ್ಮೆಲ್ ಕೂಡ ಚೆನ್ನಾಗಿರುತ್ತೆ, ಹೋಗಲ್ಲ. ಸೊ ಆ ಥರ ಅದನ್ನು ಇವಾಗ ಬಿಡಿಸಿ ಒಂದು ಮರಕ್ಕೆ ಹಾಕಿ ಹೊರಗಡೆ ಇಟ್ಟು ಬಂದು ಪಾಲಕ್ ಸೊಪ್ಪು ಸೂಸ್ಕೊತಾ ಇದ್ದೀನಿ ಮಧ್ಯಾಹ್ನಕ್ಕೆ ಅಡುಗೆಗೆ. ಸೊ ಎಲ್ಲ ಪಾತ್ರೆ ಎಲ್ಲ ಮುಗಿಸ್ಕೊಂಡಿದ್ದಾಯಿತು. ಇವಾಗ ಮಧ್ಯಾಹ್ನದ ಅಡುಗೆಗೆ ಏನು ಮಾಡಬೇಕಂತ ಅಂದ್ಕೊಂಡಿದ್ದೀನಿ ಅಂದರೆ, ಮೂಲಂಗಿ ಸಾರು ಮಾಡಬೇಕು. ಬೇಳೆ ಮೂಲಂಗಿ ಹಾಕಿ ಅದಕ್ಕೊಂದು ಸ್ವಲ್ಪ ಪಾಲಕ್ ಸೊಪ್ಪು ಆ್ಯಡ್ ಮಾಡ್ತಾ ಇದ್ದೀನಿ. ಯಾಕೆ ಗೊತ್ತಾ, ಪಾಲಕ್ ಸೊಪ್ಪು ಅಂದರೆ ಸ್ವಲ್ಪ ತುಂಬ ಇಂಪಾರ್ಟೆಂಟ್, ಅದರಲ್ಲಿ ಸ್ವಲ್ಪ ನ್ಯೂಟ್ರಿಷನ್ ಜಾಸ್ತಿ ಇರುತ್ತೆ, ನಮ್ಮ ಬಾಡಿ ಬೇಕಾಗಿರೋವಂಥದ್ದು, ಅದಕ್ಕೋಸ್ಕರ. ಆಮೇಲೆ ಸೊಪ್ಪು ತರಕಾರಿ ಅಂದರೆ ನನಗೆ ಸ್ವಲ್ಪ ಫೇವ್ರೇಟೇ. ಬಟ್ ಏನು ಮಾಡೋದು, ಇಲ್ಲಿ ನನ್ನ ಗಂಡ ಬೈತಾ ಇರ್ತಾರೆ ಯಾವಾಗಲೂ, ನಿನಗೆ ದಿನ ತರಬೇಕು ಅಂದರೆ ನಾನು ಅಷ್ಟು ದೂರ ಹೋಗಬೇಕು ಅಂತೇಳಿ. ಬಟ್ ಆದರೆ ಇನ್ಮೇಲೆ ಒಂದು ರೂಲ್ಸ್ ಆಗಿದೆ ನಮ್ಮ ಮನೇಲಿ. ಏನಪ್ಪ ಅಂತಂದರೆ, ಪ್ರತಿದಿನ ಬೆಳಗ್ಗೆ ನಾನು ಹೆಂಗೂ ಟೆಂಪಲ್ಗೆ ಹೋದರೆ ನಾನು ತರಬೇಕು, ಇಲ್ಲ ಅಂತಂದರೆ ಜಯಂತ್ ತರಬೇಕು. ಎವ್ರಿಡೇ ಏನು ನೀಡಿದೆ ಆ ಒಂದು ತರಕಾರಿ ಮಾತ್ರ ಮನೆಗೆ ಮಸ್ಟ್ ಆ್ಯಂಡ್ ಶುಡ್ ಬರಲೇಬೇಕು. ಹಿಂಗಿದ್ರೆ ಚೆನ್ನಾಗಿರುತ್ತಲ್ಲ, ಎಷ್ಟು ಹೆಲ್ತಿಯಾಗಿರ್ತೀವಿ. ಬಟ್ ಫ್ರಿಜ್ ಇಲ್ಲ ಅನ್ನೋ
ಕಾರಣಕ್ಕೆ ನಾವು ಮುಂಚೆ ತರೋಕ್ಕಾಗಲ್ಲ, ಸಮ್ಟೈಮ್ಸ್ ಸಡನ್ನಾಗಿ ಹೋಗಿ ತರೋಕ್ಕಾಗಲ್ಲ. ಅದಕ್ಕೋಸ್ಕರನೇ ಫಸ್ಟ್ ಅಂದರೆ 1 ಅಥವಾ 2 ದಿನಕ್ಕೆ ಏನೇನೆಲ್ಲ ಆಗಬಹುದೋ ಅದನ್ನು ನಾವು ಸ್ಟೋರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಫ್ರಿಡ್ಜ್ ಏನಾದರೂ ಬಂದರೆ ನೆಕ್ಸ್ಟ್ ದಿನಗಳಲ್ಲಿ ನಾನು ಇನ್ನೂ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಅನ್ನೋದು ನನ್ನ ಒಪಿನಿಯನ್. ಪ್ರೆಸೆಂಟ್ ಎಷ್ಟು ಮ್ಯಾನೇಜ್ ಮಾಡೋಕ್ಕಾಗುತ್ತೋ ಅಷ್ಟನ್ನು ಮಾಡ್ತಾಯಿದ್ದೀನಿ. ಈವನ್ ಕೊತ್ತಂಬರಿ, ಪುದೀನ ಮತ್ತು ನಿಂಬೆಹಣ್ಣು, ಶುಂಠಿ ಇದನ್ನು ತಂದರೆ ನಾನು ಹೆಂಗೆ ಸ್ಟೋರ್ ಮಾಡ್ತೀನಿ ಅಂದರೆ ಹಸಿ ಬಟ್ಟೆ ಮಾಡಿ ಅದನ್ನು ಸುತ್ತಾಕಿ ಇಟ್ಬಿಡ್ತೀನಿ. ಸೊ ದಟ್ ಚೆನ್ನಾಗಿ ಒಂದು 2 or 3 days ಫ್ರೆಶ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನೋಡಿ ಸಿಂಪಲ್ಲಾಗಿ ಮೂಲಂಗಿ ಸಾರನ್ನ ಟೇಸ್ಟಿಯಾಗಿ ಹೆಂಗೆ ಮಾಡ್ತಾಯಿದ್ದೀನಿ ಅಂತ ತೋರಿಸ್ತೀನಿ. ಎಣ್ಣೆ ಹಾಕಿದ್ದೀನಿ, ಜೀರಿಗೆ, ಸಾಸಿವೆ ಮತ್ತು ಹಸಿ ಕರಿಬೇವು ಹಾಕಿದ್ದೀನಿ. ಹಸಿ ಕರಿಬೇವು ಹಾಕಿದ್ರೆ ಎಷ್ಟು ಫ್ಲೇವರ್ಡ್ ಅನಿಸುತ್ತೆ ಗೊತ್ತಾ. ಹಾಗೆ ಅದು ಸ್ವಲ್ಪ ಈರುಳ್ಳಿ ಮತ್ತು ಟೊಮೊಟೊ ಹಣ್ಣು ಸ್ವಲ್ಪ ಎಣ್ಣೆಲ್ಲೇ ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಫ್ಟ್ ಆಗಿದ ತಕ್ಷಣ ಇದಕ್ಕೆ ಪಾಲಕ್ ಸೊಪ್ಪು ನಾನು ಏನು ಹೆಚ್ಚಿಟ್ಕೊಂಡಿದ್ದೆ ಅದನ್ನು ನೀರಲ್ಲಿ ನೆನೆ ಹಾಕಿರ್ತೀನಿ. ನೆನೆ ಹಾಕ್ಕೊಂಡು ಸ್ವಲ್ಪ ಹೊತ್ತು ನೆನೆ ಬಿಟ್ಟಾದಮೇಲೆ ಮಣ್ಣೆಲ್ಲ ಕೆಳಗಿಳಿಯುತ್ತಲ್ವ, ಅದಾದಮೇಲೆ ನಾನು ಒಗ್ಗರಣೆಗೆ ಆ್ಯಡ್ ಮಾಡ್ತೀನಿ. ಅದು ಕೂಡ ಎಣ್ಣೆಯಲ್ಲಿ ಸ್ವಲ್ಪ ಸಾಫ್ಟ್ ಆಗೋವರೆಗೂ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿಕೊಂಡು ಅದಕ್ಕೇ ಏನು ಮೂಲಂಗಿ ಕೂಡ ಹೆಚ್ಚಿಟ್ಕೊಂಡಿದ್ನಲ್ಲ ಅದನ್ನು ಕೂಡ ನಾನು ಆ್ಯಡ್ ಮಾಡ್ತೀನಿ. ಹಾಗೆ ನಾರ್ಗೀರು ತೆಗೆದಿಟ್ಕೊಂಡ್ರಲ್ಲ, ತರಕಾರಿ ಏನೇ ಯೂಸ್ ಮಾಡಿದ್ರು ತುಂಬ ಕ್ಲೀನಾಗಿ ಆದಷ್ಟು ಕ್ಲೀನಾಗಿ ತೊಳ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ. ಹೊರತು ನಾರು ತೆಗೆದು ನಾನು ಅಡುಗೆ ಮಾಡೋಕ್ಕೆ ಹೋಗಲ್ಲ. ಬಿಕಾಸ್ ಅದರಲ್ಲೇ ಇರುತ್ತೆ ಎಲ್ಲದು. ನಾವೆಲ್ಲದು ಕಡೆಗೆ ಪೀಲ್ ಅಪ್ ಮಾಡಿ ಆಮೇಲೆ ಅಡುಗೆ ಮಾಡ್ಕೊಂಡ್ರೆ ಏನು ಚೆನ್ನಾಗಿರುತ್ತೆ. ಸೊ ಫ್ರೈ ಆಗಿರೋದಕ್ಕೆ ಸಾಂಬಾರು ಪುಡಿ ಮತ್ತು ಖಾರದ ಪುಡಿ ಎರಡನ್ನೂ ಕೂಡ ಆ್ಯಡ್ ಮಾಡಿ ಇವಾಗ ಫೈನಲ್ಲಾಗಿ ಲಿಡ್ ಕ್ಲೋಸ್ ಮಾಡ್ತಾಯಿದ್ದೀನಿ. 5 minutes ಹಾಗೆ ಕ್ಲೋಸ್ ಮಾಡಿಟ್ಟಿರ್ತೀನಿ. ಅಷ್ಟೊತ್ತಿಗೆ ಸ್ವಲ್ಪ ಮೆತ್ತಗಾಗಿರುತ್ತೆ. ಅದಾದಮೇಲೆ ಬೇಳೆ ಕೂಸಿದ್ನಲ್ವ ಅದನ್ನ ರಸ ಎಲ್ಲ ಆ್ಯಡ್ ಮಾಡಿ 1-2 ವಿಷಲ್ ಆಗೋವರೆಗೂ ಬಿಟ್ಬಿಟ್ರೆ ಕಂಪ್ಲೀಟಾಗಿ ಆಗುತ್ತೆ. ಇದಕ್ಕೆ ಬೇಕಿದ್ರೆ ಹುಣಸೆ ಹಣ್ಣು ಕೂಡ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿಲ್ಲ. ಸೊ ಇನ್ನೂ ಚೆನ್ನಾಗಿ ಆಗ್ತಿತ್ತು ಸಾಂಬಾರು, ಯಾಕಂದರೆ ಸ್ವಲ್ಪ ಹುಳಿ ಕಡಿಮೆ ತಿನ್ನಬೇಕಲ್ವ. ಸೊ ಅದಕ್ಕೋಸ್ಕರ ಹುಣಸೆ ಹಣ್ಣನ್ನು ಆ್ಯಡ್ ಮಾಡಿಲ್ಲ. ಬಿಟ್ಟರೆ ಕೊತ್ತಂಬರಿನ ಆ್ಯಡ್ ಮಾಡಿ ಇವಾಗ ಕ್ಲೋಸ್ ಮಾಡ್ತಾಯಿದ್ದೀನಿ. 1-2 ವಿಷಲ್ ಆಗಿದ ತಕ್ಷಣ ಸಕ್ಕತ್ತಾಗಿರೋ ಟೇಸ್ಟಿ ಮೂಲಂಗಿ ಸಾಂಬಾರು ರೆಡಿ. ಅದ್ರ ಜೊತೆಲಿ ಒಂದು ಸ್ವಲ್ಪ ಪೀಸಷ್ಟು ಸೌತೆಕಾಯಿ ಮತ್ತು ಕ್ಯಾರೆಟ್ ಇಟ್ಕೊಂಡಿದ್ದೀನಿ. ಊಟಕ್ಕೆ ಕಂಪಲ್ಸರಿ ಅದು ಇನ್ಮೇಲೆ ಆ್ಯಡ್ ಮಾಡಿದ್ರೆ ಸ್ವಲ್ಪ ವೇಟ್ ಬೇಗ ರೆಡ್ಯೂಸ್ ಆಗುತ್ತೆ. ಜೊತೆಲಿ ಇನ್ನೊಂದೇನಂತಂದರೆ ನನಗೆ ಫೈಬರ್ ಸ್ವಲ್ಪ ರಿಚ್ ಆಗಬೇಕು, ಹಾಗಾಗಿ ಆ್ಯಡ್ ಮಾಡಿದ್ದೀನಿ. ಊಟ ಆಯಿತು. ಜಯಂತ್ ಕೂಡ ಬಂದು ಅವ್ರು ಕೂಡ ಊಟ ಮಾಡಿ ಸ್ವಲ್ಪ ಹೊತ್ತು ನನ್ನ ಜೊತೆನೇ ಕೂತ್ಕೊಂಡು ಇವಾಗ ಮಾತಾಡ್ತಾ ಇದ್ದೀವಿ. ಮಿಂಚು ಒಳಗಡೆ ಮಲ್ಕೊಂಡಿದ್ದಲ್ಲ, ಹೊರಗಡೆ ಕರ್ಕೊಂಡ್ಬಂದು ಹಾಲು ಕುಡಿಸ್ದೆ ಮತ್ತು ಹಂಗೆ ಮಲ್ಕೊಂಡ್ಬಿಟ್ಲು. ಸೊ ಅದಕ್ಕೆ ಅವಳ ಪಕ್ಕದಲ್ಲೇ ಕೂತ್ಕೊಂಡು ಮ್ಯಾಟ್ ಹಾಕ್ತಾಯಿದ್ದೀನಿ. ಲಾಸ್ಟ್ ಲಾಗಲ್ಲಿ ಮ್ಯಾಟ್ ಹಾಕಬೇಕು ಅಂತೇಳಿ ಸೀರೆನೆಲ್ಲ ಡಿವೈಡ್ ಮಾಡಿ ಗುಂಡೆ ಮಾಡಿಟ್ಟಿದ್ದೆ. ಸೊ ನೆನಪಿದೆನಾ, ಅದನ್ನು ಇವಾಗ ಮ್ಯಾಟ್ ಹಾಕ್ತಾಯಿದ್ದೀನಿ. ಸೊ ನೋಡಿ, ಒಂದು ರಾತ್ರಿಲಿ ಇಷ್ಟ ಹಾಕಿದ್ದೆ, ಬಟ್ ಒನ್ ಡೇಗೆ ನಾನು ಆರಾಮ್ಸೆ ಒಂದು ಮ್ಯಾಟ್ ಕಂಪ್ಲೀಟ್ ಮಾಡ್ತೀನಿ. ಆ್ಯಂಡ್ ನಮ್ಮ ಜಯಂತ್ ಬೈತಾ ಇದ್ದು ನನಗೆ ಏನಂತಂದರೆ, ರೆಸ್ಟ್ ಮಾಡ್ಬೋದಲ್ವಾ, ಈ 1 hour ಇದಕ್ಕೆ ಟೈಮ್ ಸ್ಪೆಂಡ್ ಮಾಡೋಬೋದಲ್ಲ, ಆರಾಮ್ಸೆ ನೀನು ನಿದ್ದೆ ಮಾಡಿದ್ರೆ ನೀನು ನಿದ್ದೆ ಇಂಪಾರ್ಟೆಂಟ್ ಹಾಗೆ ಹೋಗುತ್ತೆ ಅಂತೇಳಿ. ಬಟ್ ನಾನು ಏನು ಮಾಡಲಿ, ಪ್ರತಿದಿನ ಮಲಗ್ತೀನಲ್ವ. ರೆಸ್ಟ್ ಅಂತಂದರೆ ನಾಟ್ ಓನ್ಲಿ ಏನು ನಿದ್ದೆನೇ ಮಾಡಬೇಕಂತ ಇಲ್ಲ, ನಮಗೇನು ಇಷ್ಟ ಆಗುತ್ತೋ ಆ ಕೆಲಸಗಳನ್ನ ಮಾಡಿದ್ರೂ ಕೂಡ ಒಂಥರ ಏನೋ ರಿಲ್ಯಾಕ್ಸ್ ಅಂತ ಅನಿಸುತ್ತೆ. ನನಗೆ ಈ ಥರದ ಆ್ಯಕ್ಟಿವಿಟೀಸ್ ಎಲ್ಲ ತುಂಬ ಇಷ್ಟ. ಆ್ಯಕ್ಚುಲಿ ಇವಾಗಲೇ ನಾನು ಸಾಕಷ್ಟು ಆ್ಯಕ್ಟಿವಿಟೀಸ್ನ ಸ್ಟಾಪ್ ಮಾಡಿರೋದು. ಮ್ಯಾಟ್ ಎಣಿಯೋದು ಮತ್ತು ಉಲ್ಲನ್ ಯೂಸ್ ಮಾಡಿಕೊಂಡು ಬಾಗಿಲು ತೋರಣ ಮಾಡ್ತೀವಲ್ಲ, ಸೊ ಆ ಥರದ್ದು. ಮತ್ತು ದೇವ್ರಿಗೋಸ್ಕರ ಕೆಲವೊಂದಷ್ಟು ಬಟ್ಟೆಗಳನ್ನ ರೆಡಿ ಮಾಡ್ತಾರೆ ಮ್ಯಾಟ್ಸ್ ಥರ, ಸೊ ಅದೆಲ್ಲ ಆಗಿರ್ಬೋದು. ಮತ್ತು ಬಲ್ಪಲ್ಲಿ ಉಲ್ಲನ್ನು ಯೂಸ್ ಮಾಡ್ಕೊಂಡು ಮಾಡೋವಂಥದ್ದು ಇದೆಲ್ಲ ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಿದ್ರು. ನಮ್ಮನ ಜೊತೆ ಸ್ವಲ್ಪ ನನಗೂ ಕೂಡ ಕಲಿಸ್ಕೊಟ್ಟಿದ್ರು. ತುಂಬ ಚಿಕ್ಕವರಿದ್ವಿ ನಾವು, ಅವಾಗಲಿಂದನೇ ಇದನ್ನೆಲ್ಲ ಕಲಿಸಿದ್ದಾರೆ ನಮ್ಮಮ್ಮ. ಅದಕ್ಕೆ ಇವತ್ತಿಷ್ಟು ಫಾಸ್ಟಾಗಿ ಆಗ್ತಾ ಇರೋದು. ನಾನು ಒಂದು ಮ್ಯಾಟ್ನ ಇಡೀ 1 ದಿನದಲ್ಲಿ ಸಂಪೂರ್ಣವಾಗಿ ಹಾಕಬೇಕು ಅಂತಂದರೆ ಅವ್ರ ಕೈ ಎಷ್ಟು ಫಾಸ್ಟ್ ಇರಬೇಕಲ್ವ. ನಮ್ಮ ಜಯಂತ್ ಹೇಳ್ತಿರ್ತಾರೆ, ಒಂದು ಮ್ಯಾಟ್ನ 1 ದಿನ ಹಾಕ್ಬಿಡ್ತೀಯಲ್ಲ, ಅದು ಹೆಂಗೆ ಅಂತೇಳಿ. ಸೊ ಮೇ ಬಿ ನನಗೂ ಗೊತ್ತಿಲ್ಲ, ಅದು ಕಲ್ತಿರೋರ್ಗೆ ಆ ಥರ ಬರುತ್ತೋ ಏನೋ ಅಂತೇಳಿ. ಬಟ್ ತುಂಬ ಆ್ಯಕ್ಟಿವಿಟೀಸ್ ಇದೇ ಥರ ಕ್ರಿಯೇಟಿವಿಟಿಯಾಗಿ ಏನೇನಾದರೂ ಮಾಡೋದು ನಮ್ಮಮ್ಮ ತುಂಬ ಚೆನ್ನಾಗಿ ಮಾಡ್ತಿದ್ರು. ಇನ್ನೇನು ಸಣ್ಣೋಳಿದ್ದಾಗಿಂದ ನನಗೆ ಮಾಡಿ ಅಭ್ಯಾಸ. ಹಾಗೆ ಒಬ್ಬರು ಕೇಳಿದ್ದೀರಾ, ಬಟ್ಟೆ ಹೊಲಿತೀರಾ ನೀವು ಅಂತೇಳಿ. ಹೌದು, ಇವಾಗಾದರೂ ಸ್ವಲ್ಪ ನಾನು ಆ್ಯಕ್ಚುಲಿ ಮಿಷನ್ ಮೇಲೆ ಕುಂದ್ರೋದನ್ನು ಅವಾಯ್ಡ್ ಮಾಡಿರೋದು. ಬಿಟ್ಟರೆ ಸಂಪೂರ್ಣವಾಗಿ ನನ್ನ ಬ್ಲೌಸಸ್ ಡಿಸೈನ್ ಆಗಿ ನಾನೇ ಹೊಲ್ಕೊಂಡಿದ್ದೀನಿ. ಮುಂಚೆ ಇಲ್ಲ, ಇವಾಗ ಅಷ್ಟೊಂದು ಡಿಸೈನ್ಸ್ ಇಷ್ಟ ಆಗ್ತಾಯಿಲ್ಲ. ಹೊಲ್ಕೊಂಡ್ರೆ ಪ್ಲೇನಾಗಿ ಹೊಲ್ಕೊಂಡ್ಬಿಡ್ತೀನಿ. ಆಮೇಲೆ ಡ್ರೆಸ್ಸಸ್ ಆಗಿರ್ಬೋದು ಅಷ್ಟೇ, ಸೂಟ್ ಸೆಟ್ ಕಂಪ್ಲೀಟಾಗಿ ಪ್ಯಾಂಟ್ ಮತ್ತು ಚೂಡಿದಾರ್ ಇದೆಲ್ಲ ನಂದನ್ನು ನಾನೇ ಹೊಲ್ಕೊಂಡಿರೋದು ಇಲ್ಲಿವರೆಗೂ ಕೂಡ. ಹೊರಗಡೆ ನಾವು ಟೈಲರ್ ಶಾಪ್ ಕೊಟ್ಟೇ ಇಲ್ಲ. ಈವನ್ ರೇಷ್ಮೆ ಸೀರೆಗಳಿಗೆ ಡಿಸೈನ್ ಬ್ಲೌಸ್ ಹೊಲ್ಕೋಬೇಕು ಅಂತಂದ್ರೂ ನಾನೇ ಹೊಲ್ಕೊತೀನಿ. ಇಷ್ಟು ದಿನ ಬಿಟ್ಟಿದ್ದೆ, ಇನ್ಮೇಲೆ ಯಾಕೋ ಸ್ವಲ್ಪ ಸ್ಯಾರೀಸ್ ಮೇಲೆ ಲವ್ ಜಾಸ್ತಿ ಆಗ್ತಿದೆ. ಮೊನ್ನೆ ಎಲ್ಲ ಮದುವೆಗೆ ಹೋಗಿ ಬಂದಲ್ಲ, ಅಲ್ಲೆಲ್ಲರೂ ಕೇಳೋರು, ಸ್ಯಾರೀಸ್ ಉಟ್ಕೊಂಡ್ರೆ ಚೆನ್ನಾಗಿ ಕಾಣಿಸ್ತೀಯಾ, ಹಿಂಗೆ ಯಾಕೆ ಬರೀ ಡ್ರೆಸ್ ಹಾಕೊಂಡ್ಬಿಡ್ತೀಯಾ, ಫೀಡಿಂಗ್ ಕುರ್ತೀಸ್ ಹಾಕೊಂಡ್ಬಿಡ್ತೀಯಾ ಅಂತೇಳಿ. ಅವಾಗ ಅನ್ನಿಸ್ತು, ಎಷ್ಟೇ ಡ್ರೆಸ್ಸಸ್ ಇರಲಿ ಏನೇ ಇರಲಿ ಟ್ರೆಡಿಷ್ನಲ್ ಅಂದರೆ ಸ್ಯಾರಿನೇ ಅಲ್ವಾ ಅಂತ ಅಂದ್ಕೊಂಡು ಯೋಚನೆ ಮಾಡಿದೆ. ಇನ್ಮೇಲೆ ಅಟ್ಲೀಸ್ಟ್ ನಂದಾದರೂ ನನಗೆ ಹೊಲ್ಕೊಳ್ಳೋಕ್ಕೆ ಟೈಮ್ ತೊಗೊತೀನಿ. ಅದೇನು 1 ದಿನದಲ್ಲಿ ಒಂದು ಬ್ಲೌಸ್ ಕಂಪ್ಲೀಟ್ ಮಾಡ್ಬೋದು. ಡಿಸೈನ್ ಬ್ಲೌಸ್ ಆಯಿತು ಅಂತಂದರೆ ಇನ್ನೂ ಚೆನ್ನಾಗಿ ಹೊಲ್ಕೋಬೋದು. ಮತ್ತು 1-2 ನಾರ್ಮಲಾಗಿ ಈ ರೆಡಿಮೇಡ್ ಬ್ಲೌಸಸ್ ತೊಗೊಂಡಿದ್ದೆ.
ಏನಾಯ್ತು ಅಂದರೆ ಬಾಡಿಗೆ ಒಂಥರ ಅಡ್ಜಸ್ಟ್ ಆಗೋದು ತುಂಬ ಅನ್ಕಂಫರ್ಟಬಲ್ ಆಗಿದ್ದಕ್ಕೆ ಅವತ್ತೇ ಡಿಸೈಡ್ ಮಾಡಿದೆ. ಅವಾಗ ಇನ್ಮೇಲೆ ನನ್ನ ಡ್ರೆಸ್ಸಸ್ನ ನಾನು ನೋಡ್ಕೊಂಡ್ಬಿಡ್ತೀನಿ ಅಂತೇಳಿ. ಮತ್ತು ಇವಾಗ ಏನಂತಂದರೆ ಮ್ಯಾಟ್ ಆಗ್ತಾ ಇದ್ನಲ್ಲ, ಮಿಂಚು ಎದ್ದಿದ ತಕ್ಷಣ ಮತ್ತು ಅವಳಿಗೂ ಕೂಡ ನಾನು ಟೈಮ್ ಕೊಡಬೇಕು. ಹಾಲು ಕುಡಿಸಿ ಸ್ವಲ್ಪ ಹೊತ್ತು ಅವಳ ಜೊತೆ ಆಟ ಆಡೋಣ ಅಂತ ಅಂದ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಿದ್ದೀನಿ. ಎಂಥ ಮೂಮೆಂಟ್ ಗೊತ್ತಾ ಇದು, ಒಂಥರ ಏನು ಸ್ಟ್ರೆಸ್ ಬಸ್ಟರ್ ಅಂತ ಅಂತಾರಲ್ಲ, ಸೊ ಅವರು ಅಂತಂದರೆ ಮಕ್ಕಳು. ನನಗಂತೂ ಈ ಮೂಮೆಂಟ್ ನಿಮ್ಮ ಮುಂದೆ ಇವಾಗ ಏನು ಶೂಟ್ ಮಾಡ್ತಾ ಇದ್ದೀನಿ, ಇದು ಶೂಟ್ ಮಾಡೋದಕ್ಕೆ ಹೆಂಗೆ ಕಾಣಿಸುತ್ತೋ ಅದರ 10ರಷ್ಟು ಖುಷಿನ ನನಗೆ ಆ ಲೈವ್ ಮೂಮೆಂಟಲ್ಲಿ ಕೊಟ್ಟಿದ್ದು. ಆ್ಯಕ್ಚುಲಿ ನಮ್ಮ ಮಿಂಚು ಜೊತೆ ಫುಲ್ ಆಟ ನಂದು. ಕೊಕಾಡ್ಸಿ ನಗ್ತಿದ್ಲು. ಮಾತಾಡೋದು, ಕೈಯಲ್ಲಿ ಹೊಡಿಯೋದು, ಮುಖ ಇಟ್ಕೊಳ್ಳೋದು, ಕೂದಲು ಇಟ್ಕೊಳ್ಳೋದು, ಇದೆಲ್ಲ ಮಾಡೋವಾಗ ಅದೇನೋ ಸಖತ್ ಪ್ರೀಷಿಯಸ್ ಅನಿಸುತ್ತೆ. ಎಷ್ಟೇ ಸ್ಟ್ರೆಸ್ ಇರಲಿ, ಎಷ್ಟೇ ಕೆಲಸಗಳಿರಲಿ, ಒಂದು ಸ್ವಲ್ಪ ಅರ್ಧ ಗಂಟೆ ಮಕ್ಕಳಿಗೋಸ್ಕರ ಅಂತ ಇಟ್ಬಿಟ್ರೆ ಮೈಂಡ್ ಎಲ್ಲ ಕಂಪ್ಲೀಟ್ ಫ್ರೀ ಮಾಡಿ ಕೈ ಬಿಟ್ಬಿಡ್ತಾರೆ. ಜಯಂತಿ ಏನಾದರೂ ತುಂಬ ಸ್ಟ್ರೆಸ್ ಆಗಿದ್ದಾರೆ ಅಂದರೆ ನಾನು ಏನು ಹೇಳ್ತೀನಿ ಗೊತ್ತಾ, ಆ್ಯಕ್ಚುಲಿ ಹೋಗಲಿ ಮಕ್ಕಳ ಜೊತೆ ಏನೇನಾದರೂ ಮಾತಾಡು, ನಿನ್ಗೆ ಏನು ಇಷ್ಟ ಬರುತ್ತೋ ಅದು ಮಾತಾಡು ಹೋಗು ಅಂತ ಹೇಳ್ತೀನಿ. ನಾನಂತರೂ ಅದನ್ನೇ ಫ್ರೆಂಡ್ಸ್ ಮಾಡೋದು. ಏನೇನೋ ಮಾತಾಡೋಕೆ ಹೋಗ್ತೀನಿ, ಬಟ್ ಅವ್ರು ಏನೋ ಮಾತಾಡಿ ಅವ್ರ ತಲೆಯಲ್ಲಿರೋದು ನನಗೆ ಅರ್ಥ ಮಾಡಿಸಿ ಕೈ ಬಿಟ್ಬಿಡ್ತಾರೆ. ನೋಡಿ, ನಾನು ಮಿಂಚು ಜೊತೆ ಆಟಾಡ್ತಿದ್ರೆ ಮಿಟ್ಟು ಬಂದು ನನ್ನ ಜೊತೆ ಆಟಾಡ್ತಿದ್ದಾಳೆ. ಅದಂತೂ ಇನ್ನೂ ಖುಷಿ ಆಯ್ತು ನನಗೆ. ಯಾಕಂದರೆ ಎಲ್ಲರೂ ಅಂತಿರ್ತಾರೆ ಮಕ್ಕಳು ಇಬ್ಬರಿದ್ರೂ ಅವ್ರಿಗೆ ಸರಿಯಾಗಿ ಇಂಪಾರ್ಟೆನ್ಸ್ ಕೊಡೋಕ್ಕಾಗುತ್ತೋ ಇಲ್ವೋ ಅಂತೇಳಿ ಕನ್ಫ್ಯೂಷನ್ ಆಗ್ತಿರುತ್ತೆ ಅಂತೇಳಿ. ಬಟ್ ಮಕ್ಕಳಿಗೆ ಅದು ಯಾವುದೂ ಇರಲ್ಲ, ಅಷ್ಟು ಚೆಂದ ಇರುತ್ತೆ ಅವ್ರ ಮನಸ್ಸು ಅನ್ನೋದು. ಸೊ ಇಲ್ಲಿ ಏನು ಅಂತಂದರೆ ಮೇಲ್ಗಡೆ ಮನೇಲಿ ಹುಡುಗಂದು ಬರ್ತಡೇ ಇತ್ತು, ಬರ್ತಡೇ ಸೆಲೆಬ್ರೇಷನ್ಗಂತ ಮೇಲೆ ಹೋದ್ವಿ. ನಾನು ಆ್ಯಕ್ಚುಲಿ ಶೂಟ್ ಮಾಡ್ತಿರ್ಲಿಲ್ಲ, ಬಟ್ ಇದು ನಮ್ಮ ಬಿಲ್ಡಿಂಗಲ್ಲಿ ಇರೋವಂಥ 5 ಜನರು, ಅಂದರೆ 5 ಮನೆಯಲ್ಲಿ ಇರೋವಂಥ ಜನರೆಲ್ಲರೂ ಒಟ್ಟಿಗೆ ಸೇರಿದ್ದು. ಖುಷಿ ಆಯಿತು, ಅದಕ್ಕೆ ಶೇರ್ ಮಾಡ್ತಾ ಇದ್ದೀನಿ. ಎಷ್ಟು ಒಗ್ಗಟ್ಟಾಗಿದ್ದೀವಿ ಗೊತ್ತಾ, ಎಷ್ಟು ಚೆಂದ ಅನ್ನಿಸ್ತು ಅಂದರೆ. ಇದು ಮೇಲ್ಗಡೆ ಇರೋದು ಟೆರ್ರಸ್. ಇಲ್ಲಿ ಎಲ್ಲ ಬಟ್ಟೆ ಒಣಗಾಕೋದು, ನಾವು ಎಲ್ಲ ಮನೆಯವರು ಇಲ್ಲೇ ಬಟ್ಟೆ ಒಣಗಾಕೋದು. ಸಮ್ಟೈಮ್ಸ್ ಮಿಸ್ ಆಗಿ ನಮ್ಮ ಬಟ್ಟೆ ಅವ್ರ ಮನೇಲಿ ಹೋಗುತ್ತೆ, ಅವ್ರ ಬಟ್ಟೆ ನಮ್ಮ ಮನೇಲಿ ಬರುತ್ತೆ. ಬಟ್ ಒಬ್ರಿಗೊಬ್ರು ತುಂಬ ಅಂಡರ್ಸ್ಟ್ಯಾಂಡಿಂಗಲ್ಲಿದ್ದಾರೆ. ಸೊ ನೋಡಿ, ನಮ್ಮ ಮನೆ ಮೇಲ್ಗಡೆಯಿಂದ ವ್ಯೂ ಎಷ್ಟು ಚೆಂದ ಕಾಣಿಸುತ್ತೆ. ಅಜ್ಜ ಇವರು, ಮತ್ತು ನಾವೆಲ್ಲ ಕೂತ್ಕೊಂಡು ಎಷ್ಟೊತ್ತವರೆಗೂ ಟೈಮ್ ಸ್ಪೆಂಡ್ ಮಾಡಿದ್ವಿ ಗೊತ್ತಾ. ಕೇಕ್ ಮತ್ತು ಖಾರ ಕೊಟ್ಟರು ತಿನ್ಕೊಂತ. ಮಕ್ಕಳಿಗಂತೂ ಈ ಥರ ಸೆಲೆಬ್ರೇಷನ್ ಅಂದರೆ ತುಂಬ ಇಷ್ಟ. ನಮ್ಮ ಮನೇಲಿ ಹ್ಯಾಪಿ ಯಾರ್ದಾದ್ರೂ ನಡೀತಿದೆ ಅಂತಂದರೆ ಚಿಟ್ಟಿ ಮಿಟ್ಟು ಫಸ್ಟ್ ಇರ್ತಾರೆ. ಇಂಚುನು ಕರ್ಕೊಂಬಂದಿದ್ದೀನಿ ನಾನು. ಅವಳು ಕೂಡ ಎಲ್ಲರೂ ನೋಡಿ ಕ್ಲಾಪ್ಸ್ ಹಾಕೋದೆಲ್ಲ ನೋಡಿ, ಹಾಡು ಬರೋದೆಲ್ಲ ಕೇಳಿ ಎಂಜಾಯ್ ಮಾಡ್ತಿರ್ತಾಳೆ. ನೋಡಿ ಹೆಂಗೆ ನೋಡ್ತಾ ಇದ್ದಾಳೆ ಯಾರು ಇವರು ಅಂತೇಳಿ. ಸೊ ಇದನ್ನು ಸ್ವಲ್ಪ ಸೆಲೆಬ್ರೇಷನ್ ಮಾಡಿಕೊಂಡು ಟೈಮ್ ಸ್ಪೆಂಡ್ ಮಾಡಿದ್ವಿ ಚೆನ್ನಾಗಿ. ಅದಾಗಿದ್ದ ತಕ್ಷಣ ವಾಪಸ್ ಬರುವಾಗ ಕುಂಕುಮ ಅರಿಶಿನದೊಂದಿಗೆ ವಾಪಸ್ ಬಂದಿದ್ದು. ಮನೇಲಿ ಅಲ್ಲಿ ಮೇಲ್ಗಡೆ ಮನೆ ಇದ್ದಾರಲ್ಲ, ಅಕ್ಕ ಯಾವಾಗ ಹೋದ್ರೂ ಕೂಡ ಕುಂಕುಮ ಕೊಟ್ಟೆ ಕಳಿಸ್ತಾರೆ. ಸೊ ಕುಂಕುಮ ಇಟ್ಕೊಂಬಂದಿದ್ದೀನಿ ಅಷ್ಟೇ, ಬಿಟ್ಟರೆ ಮತ್ತೇನಿಲ್ಲ. ದೊಡ್ಡ ಕುಂಕುಮ, ನಮ್ಮ ಮಿಂಚು ಸಮೇತ ಕುಂಕುಮ ಹಚ್ಚಿದ್ದಾರೆ. ಸಣ್ಣ ಪಾಪುಗಳಿಗೆ ಅಂದರೆ ಹೆಣ್ಮಕ್ಳು ಅಂತಂದರೆ ತುಂಬ ಜನ ಅದೇನೋ ಲಕ್ಷ್ಮಿ ಅಂತ ಹೇಳಿ ನೋಡ್ತಿರ್ತಾರಲ್ವ, ಹಾಗೆ. ಆಮೇಲೆ ಇಲ್ಲಿ ನೋಡಿ ಅಣ್ಣ ತಂಗಿ ಏನು ಮಾಡ್ತಿದ್ದಾರೆ ಅಂತಂದರೆ, ಆ್ಯಕ್ಚುಲಿ ಚಿಟ್ಟಿ ಮಿಟ್ಟುಗೆ ಪ್ರಾಕ್ಟೀಸ್ ಮಾಡಿಸ್ತಿದ್ದಾನೆ ಲೆಟರ್ಸ್ ಹೆಂಗೆ ಬರೆಯೋದು ಅಂತೇಳಿ. ಇದನ್ನಂತೂ ನಾನಂತೂ ತುಂಬ ಎಂಜಾಯ್ ಮಾಡಿದೆ. ಎಷ್ಟು ಚೆಂದ ನೋಡಿ, ನಮ್ಮ ಚಿಟ್ಟಿಗೆ ಸಖತ್ ಮೆಚುರಿಟಿ ಇದೆ ಆ್ಯಕ್ಚುಲಿ. ನಾನೀಗ ರಾತ್ರಿಗೆ ಊಟ ಸಾಂಬಾರಿತ್ತಲ್ವ, ಸೊ ಮುದ್ದೆ ಮಾಡ್ಕೊಂಡಿದ್ದೆ. ನಂದು ಊಟ ಆಯಿತು, ಜಯಂತಿದು ಊಟ ಆಯಿತು. ಮಿಟ್ಟುಗೋಸ್ಕರ ಮುದ್ದೆನ ಸಣ್ಣ ಗುಳಿ ಮಾಡಿ ಸಕ್ಕರೆ ನೀರಲ್ಲಿ ಅದ್ದುಕೊಂಡು ಅವಳಿಂದಿಂದೆ ಹೋಗಿ ತಿನ್ನಿಸ್ತಾ ಇದ್ದೀನಿ. ಚಿಟ್ಟಿ ಊಟ ಮಾಡ್ತಾ ಇದ್ದಾನೆ. ಆ್ಯಂಡ್ ಇಲ್ಲಿ ನೋಡಿ ಏನು ಗೊತ್ತಾ ಕಾಮಿಡಿ, ಮಿಂಚುನ ಅವರಪ್ಪಜ್ಜಿ ಕೊಟ್ಟಿರೋದು ಹಿಡ್ಕೊಂಡು ಸ್ವಲ್ಪ ಆಟ ಆಡ್ಸೋ ಅಂತೇಳಿ ಫುಲ್ ಕಂಪ್ಲೇಂಟ್ ಹೇಳ್ತಾ ಇದ್ದಾರೆ ಜಯಂತು. ಯಾಕೆ ಕಂಪ್ಲೇಂಟ್ ಅಂತಂದ್ರೆ ಅವಳು ಒಂದತ್ರ ನಿಲ್ಲಲ್ಲ, ಆಮೇಲೆ ಕೂರಲ್ಲ. ಸೊ ಫುಲ್ ತರಲೆ ಕೆಲಸ ಮಾಡ್ತಾಳೆ. ನೋಡಿ ಹೆಂಗ್ ಮಾಡ್ತಾಳೆ. ಚಿಟ್ಟಿ ಹಾಕಿಲ್ಲ ಬಂಗಾರಿ. ಅದಕ್ಕೆ ಇವರಿಬ್ಬರನ್ನ ನೋಡ್ಕೊಂತ ನಾನು ಮಿಟ್ಟುಗೆ ಊಟ ಮಾಡಿಸ್ತಿದ್ದೆ. ನನಗೆ ಎಷ್ಟೊಂದು ಕನ್ಫ್ಯೂಷನ್ ಆಗ್ತಿದೆ, ಮಿಟ್ಟು ಮಿಂಚು ಅಂತ ಹೇಳಿ ದೊಡ್ಡ ಹಿಂಗೆ ಮಾಡ್ತಾಳೆ ಅನ್ಕಂತ. ಅದು ಅವ್ರ ಅಪ್ಪಾಜಿಗೆ ಇರಿಟೇಷನ್ ಆಗುತ್ತೆ, ಸ್ವಲ್ಪ ಹೊತ್ತು ಕೂಡ ಎತ್ಕೊಡಲ್ಲ. ಸೊ ಊಟ ಎಲ್ಲ ಮಾಡಿದ್ದೀನಿ ಈಗ. ಸೊ ಪ್ರೆಸೆಂಟ್ ವೇಟ್ ಚೆಕ್ ಮಾಡ್ಬೇಕಂತ ಅನ್ಕೊಂಡಿದ್ದೀನಿ. ಜಸ್ಟ್ ಒಂದು ಸಣ್ಣ ಏನು ಇನ್ಫಾರ್ಮೇಷನ್ಗಷ್ಟೇ, ಬಟ್ ಅದು ಅಕ್ಯುರೇಟ್ ಅಂತ ಹೇಳಲ್ಲ. ನಮ್ಮದು ಅಕ್ಯುರೇಟ್ ವೇಟ್ ಏನೇ ಇದ್ದರೂ ಕೂಡ ನಮ್ಮದು ಮಾರ್ನಿಂಗ್ ಗೊತ್ತಾಗುತ್ತೆ. ಸೊ ಫ್ರೆಂಡ್ಸ್, ನಾನು ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮಸ್ಟ್ ಆ್ಯಂಡ್ ಶುಡ್ ಸ್ಟಾರ್ಟ್ ಮಾಡಲೇಬೇಕು, ಬಿಕಾಸ್ ಆಫ್ ಹೆಲ್ತ್ ಆ್ಯಂಡ್ ವೇಟ್, ಮತ್ತು ಬ್ಯಾಲೆನ್ಸ್ ಮಾಡಲೇಬೇಕು. ಮತ್ತು ಇವಾಗ ಸುಮ್ಮನೆ ಜಾಸ್ತಿ ಆಗುವಂಥ ಸಮಯದಲ್ಲಿ ಜಾಸ್ತಿ ಮಾಡ್ಕೊಂಡ್ಬಿಟ್ರೆ ಕಷ್ಟ ಆಗುತ್ತೆ. ನೋಡೋಣ ಎಷ್ಟು ವೇಟ್ ಇದ್ದೀನಿ ಅಂತೇಳಿ. ಮಿಷನ್ ಮೇಲೆ ಹತ್ತಿದ್ದೀನಿ, ಈಗ ನಿಮಗೆ ತೋರಿಸ್ತೀನಿ. ಸೊ ನನ್ನ ವೇಟ್ ಇವತ್ತಿಂದು ಎಷ್ಟಿದೆ ಅಂತಂದರೆ 65 ಹತ್ತತ್ರ ಇದೆ. 65 ತೋರಿಸ್ತಿದೆ. ಓಕೆ ಅಲ್ಲ, ಕರೆಕ್ಟ್ ಅಲ್ಲ? ಸೊ ನನಗೆ ಎಷ್ಟು kg ವೆಯ್ಟ್ ಲಾಸ್ ಆಗಬೇಕು? 7 kg ವೆಯ್ಟ್ ಲಾಸ್ ಆಗಬೇಕು. ಎಕ್ಸಾಕ್ಟ್ಲಿ ನಾನು 7 kg ವೆಯ್ಟ್ ಲಾಸ್ ಆಗಬೇಕು. ಹಾಂ, ರೈಟ್. ಇದು ನನ್ನ ವೇಟ್. ನಾಳೆಯಿಂದ ವೆಯ್ಟ್ ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊತಿದ್ದೀನಿ. ಐ ವಿಲ್ ಟ್ರೈ ಮೈ ಲೆವೆಲ್ ಬೆಸ್ಟ್.
ಸೊ ಎಲ್ಲದೂ ಕೂಡ ನಿಮ್ಮ ಜೊತೆ ಅಪ್ಡೇಟಿಂಗ್ ಮಾಡ್ಕೊತೀನಿ, ಶೇರ್ ಮಾಡ್ಕೊತೀನಿ, ಅದು ಮಾತ್ರ ಡೆಫಿನೆಟ್ಲಿ. ಫ್ರೆಂಡ್ಸ್, ಇದು ಇವತ್ತಿನ ಫುಲ್ ಡೇ ಲಾಗ್. ಐ ಹೋಪ್ ನಿಮ್ಗೆಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ರಿ. ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ. ಆ್ಯಂಡ್ ಸೊ ಇನ್ನೂ ಯಾರೆಲ್ಲ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸೊ ಪ್ಲೀಸ್ ಈಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಸೊ ನಿಮ್ಮ ಒಪಿನಿಯನ್ಸ್ ಏನಿದ್ರು ಕೂಡ ಕಮೆಂಟ್ ಮೂಲಕ ಶೇರ್ ಮಾಡ್ಕೋಬೋದು. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ. ನೆಕ್ಸ್ಟ್ ಒಂದು ಬ್ಯೂಟಿಫುಲ್ ಲಾಗ್ ಜೊತೆ ನಿಮ್ಮ ಮುಂದೆ ಬರ್ತೀನಿ. ಅಲ್ಲಿವರೆಗೂ ಕೀಪ್ ವಾಚಿಂಗ್ ಲೈಕ್ ದಿಸ್. ಥ್ಯಾಂಕ್ ಯು ಸೊ ಮಚ್. ಬಾಯ್.